ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ತಿಳಿದುಕೊಳ್ಳಿಕ್ಕೆ ಹೊರಟಿರುವ ವಿಷಯಗಳು ಯಾವ್ದ್ಯಾವ್ದು ಅಂತ ನೋಡೋಣ. ಮೊದಲನೇದು, ಕೀ ಲೆಸನ್ಸ್ ಫ್ರಾಮ್ 2004 ಸುನಾಮಿ. 2004ರಲ್ಲಿ ಆದ ಸುನಾಮಿಗೆ ಇಂದಿಗೆ 10 ವರ್ಷಗಳಾಗಿದೆ. ಹಾಗಾಗಿ ಅವುಗಳಿಂದ ನಾವು ಯಾವ್ಯಾವ ಪಾಠವನ್ನ ಕಲಿತ್ವಿ ಅನ್ನೋದನ್ನ ಮೊದಲನೇ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ. ಇದು GS3 ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತ ವಿಷಯ. ಎರಡನೇದಾಗಿ ದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2024 ಇಶ್ಯೂಸ್. ಈಗ ಈ ವರ್ಷವೇ 2024ರಲ್ಲಿ ಇನ್ನೊಂದು ಸಾರಿ ಆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ನಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನು ಮಾಡಿದ್ದಾರೆ. ಆ ತಿದ್ದುಪಡಿಗಳಲ್ಲಿ ಏನು ದೋಷ ಇದೆ ಅನ್ನೋದನ್ನ ಎರಡನೇ ಆರ್ಟಿಕಲ್ ಅಲ್ಲಿ ನೋಡೋಣ. ಇದು ಸಹ GS3 ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತ ವಿಷಯ. ಅದಾದ ನಂತರ ಕೇನ್ ಬೇತ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್. ಇದು GS3 ವಾಟರ್ ರಿಸೋರ್ಸ್ ಇಶ್ಯೂಸ್ ರಿಲೇಟಿಂಗ್ ಟು ಡೆವಲಪ್ಮೆಂಟ್. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಶಗಳನ್ನ ನೋಡ್ತೇವೆ ಇದರಲ್ಲಿ. ಮುಂದಿನದು ಸ್ವಾಮಿತ್ವ ಸ್ಕೀಮ್. ಇದು GS2 GS3 ಮುಖ್ಯವಾಗಿ ಪಂಚಾಯಿತಿ ರಾಜ್ ಗವರ್ಮೆಂಟ್ ಸ್ಕೀಮ್ಸ್ ಈ ಎರಡು ವಿಷಯಗಳ ಬಗ್ಗೆ ಸಂಬಂಧಪಟ್ಟಂತಹ ಒಂದು ಅಂಶವನ್ನ ಇದರಲ್ಲಿ ನಾವು ನೋಡ್ತೇವೆ. ಮುಂದಿನದು ಭಾರತ್ ಜನ್ ಅಂತಂದ್ರೆ ಏನು ಅನ್ನೋದನ್ನ ಮುಂದಿನ ಒಂದು ಆರ್ಟಿಕಲ್ ಅಲ್ಲಿ ನೋಡ್ಲಿಕ್ಕಿದ್ದೇವೆ. ಇದು GS3 ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ವಿಷಯ. ಕೊನೆಯದಾಗಿ ಕೆರ್ಚ್ ಸ್ಟ್ರೇಟ್, GS1 ಜಿಯೋಗ್ರಾಫಿಗೆ ಸಂಬಂಧಪಟ್ಟಂತ ವಿಷಯ. ಕೆರ್ಚ್ ಸ್ಟ್ರೇಟ್ ಅಲ್ಲಿ ಯಾವ ಘಟನೆ ನಡೆದಿದೆ ಅನ್ನೋದನ್ನ ಕೊನೆಯದಾಗಿ ನೋಡ್ತಾ ಇದ್ದೇವೆ. ಒಂದೊಂದಾಗಿ ಆರ್ಟಿಕಲ್ಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು, ಕೀ ಲೆಸನ್ಸ್ ಫ್ರಾಮ್ ದಿ 2004 ಸುನಾಮಿ. ಸೊ ವಾಟ್ ಇಸ್ ಸುನಾಮಿ? Tsunamis are huge waves created by things like underwater earthquakes or volcanic eruptions. ಸಮುದ್ರ ಇದೆ ಅಂತಾದ್ರೆ, ತಳಭಾಗದಲ್ಲಿ ಒಂದು ಭೂಕಂಪ ಆದ್ರೆ ಅಥವಾ ಕೆಲವೊಂದು ಜ್ವಾಲಾಮುಖಿಗಳು ಸ್ಫೋಟವಾದ್ರೆ ಅದರಿಂದ ಅಲೆಗಳು ಮೇಲೇಳುತ್ತವೆ. ಆ ಅಲೆಗಳಿಂದಾಗಿ ಸಮುದ್ರದ ಮೇಲ್ಮೈಯಲ್ಲಿ ದೊಡ್ಡ ಮಟ್ಟದ ಅಲೆಗಳ ಸುನಾಮಿಗಳಿಗೆ ಕಾರಣವಾಗುತ್ತೆ. ಇಲ್ಲಿ ಆಗುವ ಒಂದು ಭೂಕಂಪ ಅಥವಾ ಜ್ವಾಲಾಮುಖಿಯಿಂದಾಗಿ ಮೇಲೆ ಆಗುವ ಒಂದು ದೊಡ್ಡ ಪ್ರತಿಕ್ರಿಯೆ ಏನು ಅಂತಂದ್ರೆ ಸುನಾಮಿಗಳು. 2004ರಲ್ಲಿ ಸುನಾಮಿಯು ದೊಡ್ಡ ಮಟ್ಟದಲ್ಲಿ ಆಗಿತ್ತು. A powerful earthquake near Sumatra caused a tsunami that hit 14 countries. ನೋಡಿ, ಸುಮಾತ್ರಾ ಎಲ್ಲಿ ಬರುತ್ತೆ ಅಂತ. ಇಲ್ಲಿ ಸುಮಾತ್ರಾ ಇದೆ, ಭಾರತ ಇಲ್ಲಿದೆ, ಥೈಲ್ಯಾಂಡ್ ಇಲ್ಲಿದೆ, ಮಲೇಷಿಯಾದಿಂದ ಸ್ವಲ್ಪ ಕೆಳಗೆ ಸುಮಾತ್ರಾ ಬರುತ್ತೆ. ಈ ಸುಮಾತ್ರದಲ್ಲಿ ಆದಂತಹ ಒಂದು ಸುನಾಮಿಯಿಂದಾಗಿ ಸುಮಾರು 14 ದೇಶಗಳಿಗೆ ಹಲವಾರು ರೀತಿಯ ಸಮಸ್ಯೆಗಳು ಉಂಟಾಯಿತು. ಇಟ್ ಲೆಡ್ ಟು ಓವರ್ 2,30,000 ಡೆತ್ಸ್ ಅಂಡ್ ಕಾಸ್ಡ್ ಅ ಲಾಟ್ ಆಫ್ ಡ್ಯಾಮೇಜ್. 2,30,000 ಜನ ಇದರಿಂದ ಸಾವನ್ನಪ್ಪಬೇಕಾಯಿತು. ಅದರ ಜೊತೆ ದೊಡ್ಡ ಮಟ್ಟದ ಹಾನಿ ಇದರಿಂದ ಉಂಟಾಯಿತು. ಸೊ ಇಂಪಾರ್ಟೆನ್ಸ್ ಆಫ್ ಪ್ರಿಪೇರ್ಡ್ನೆಸ್. ಹಾಗಾಗಿ ಒಂದು ಸುನಾಮಿ ಬಂದಾಗ ಹೇಗೆ ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕಿತ್ತು ಅನ್ನೋದ್ರ ಬಗ್ಗೆ ಈ ಒಂದು ಅಂಶದಲ್ಲಿ ಹೇಳ್ತಾರೆ. ಬಿಫೋರ್ 2004 there were no systems to warn countries in the Indian Ocean about tsunamis. 2004ರ ಸುನಾಮಿಗಿಂತ ಮೊದಲು ಭಾರತ ಒಂದು ಹಿಂದೂ ಮಹಾಸಾಗರ ಇದೆಯಲ್ಲ, ಈ ಒಂದು ರೀಜನ್ ನಲ್ಲಿ ಸುನಾಮಿ ಬಂದ್ರೆ ನಾವು ಹೇಗೆ ಅದನ್ನ ರಕ್ಷಿಸಿಕೊಳ್ಬೇಕು, ನಾವು ಹೇಗೆ ನಮ್ಮನ್ನ ಸುನಾಮಿಯಿಂದ ರಕ್ಷಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಇರಲಿಲ್ಲ, ಮುನ್ನೆಚ್ಚರಿಕಾ ವ್ಯವಸ್ಥೆಗಳೇ ಇರಲಿಲ್ಲ. ಹೀಗಾಗಿ ದಿಸ್ ಕಾಸ್ಡ್ ಮೆನಿ ಡೆತ್ಸ್, ದೊಡ್ಡ ಮಟ್ಟದ ಸಾವು ನೋವುಗಳು ಸಂಭವಿಸಿದ್ವು. ನ್ಯೂ ವಾರ್ನಿಂಗ್ ಸಿಸ್ಟಮ್. ಆಫ್ಟರ್ ದ ಡಿಸಾಸ್ಟರ್, countries in the region set up better tsunami warning systems that use technology like seismic data and satellite warning. ಈ ಒಂದು ಸುನಾಮಿ ಆದ ನಂತರ ಎಲ್ಲ ದೇಶಗಳಿಗೂ ಇದರ ಒಂದು ಮುನ್ನೆಚ್ಚರಿಕಾ ವ್ಯವಸ್ಥೆ ಒಂದು ಅರಿವಾಗಿ ಆಗ ಏನ್ ಮಾಡಿದ್ವು, ಸೀಸ್ಮಿಕ್ ಡಾಟಾ, ಈ ಭೂಕಂಪದಿಂದ ಯಾವುದಾದ್ರೂ ಒಂದು ಮಾಹಿತಿ ಸಿಗುತ್ತೆ, ಆ ಒಂದು ಸೀಸ್ಮಿಕ್ ಡಾಟಾವನ್ನ ಹಾಗೂ ಸ್ಯಾಟಲೈಟ್ ಮಾನಿಟರಿಂಗ್, ಉಪಗ್ರಹಗಳಿಂದ ಮುನ್ನೆಚ್ಚರಿಕಾ ವ್ಯವಸ್ಥೆಗಳನ್ನ ರೂಪಿಸಲಾಯಿತು. ಅದಾದ ನಂತರ ಟ್ರೈನಿಂಗ್ ಅಂಡ್ ಎಜುಕೇಶನ್. Communities started learning about disaster preparedness so they would know what to do in case of future tsunamis. ಒಂದು ಸುನಾಮಿ ಹೊಡೆತ ತಿಂದ ನಂತರ ಈಗ ಎಲ್ಲ ಪ್ರದೇಶದ ಜನರು ಸಹ ಸುನಾಮಿ ಬಂದಾಗ ಅಥವಾ ಯಾವುದೇ ಒಂದು ವಿಪತ್ತು ಎದುರಾದಾಗ ಹೇಗೆ ನಮ್ಮನ್ನ ರಕ್ಷಿಸಿಕೊಳ್ಬೇಕು, ಹೇಗೆ ನಾವು ಪ್ರಿಪೇರ್ ಆಗಬೇಕು ಅನ್ನೋದು ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಪ್ರಾರಂಭಿಸಿದ್ವು. ಸುನಾಮಿ ಬಂದಾದ ನಂತರ ರಿಲೀಫ್ ಅಂತಂದ್ರೆ ಪರಿಹಾರ ಕಾರ್ಯಗಳಿರುತ್ತೆ. ರಿಲೀಫ್ ಎಫರ್ಟ್ಸ್ ಆಫ್ಟರ್ ದ ಡಿಸಾಸ್ಟರ್. ಪ್ರಾಬ್ಲಮ್ಸ್ ವಿತ್ ರಿಲೀಫ್ ಅಂತಂದ್ರೆ ಪರಿಹಾರ ಕಾರ್ಯದಲ್ಲಿ ಯಾವ್ಯಾವ ಪ್ರಾಬ್ಲಮ್ಗಳು ಎದುರಾದವು ಅಂತಂದ್ರೆ, ದ ಹೆಲ್ಪ್ ದಟ್ ಕೇಮ್ ಆಫ್ಟರ್ ದ ಸುನಾಮಿ ವಾಸ್ ಸ್ಲೋ. ಅಂದ್ರೆ ಮುನ್ನೆಚ್ಚರಿಕಾ ವ್ಯವಸ್ಥೆ ಇರಲಿಲ್ಲ, ಆ ಕಾರಣದಿಂದಾಗಿ ಪರಿಹಾರ ಕಾರ್ಯಗಳು ತುಂಬಾ ಸ್ಲೋ ಆಗಿ ನಡೀತಾ ಇದ್ವು. ಅಂಡ್ ನಾಟ್ ವೆಲ್ ಆರ್ಗನೈಸ್ಡ್. ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಅವುಗಳನ್ನ ಆರ್ಗನೈಸ್ ಮಾಡ್ಲಿಕ್ಕೆ ಆಗಿರಲಿಲ್ಲ. ದಿಸ್ ಶೋಡ್ ದಟ್ ಕಂಟ್ರೀಸ್ ನೀಡೆಡ್ ಬೆಟರ್ ಸಿಸ್ಟಮ್ಸ್ ಫಾರ್ ಡಿಸಾಸ್ಟರ್ ರೆಸ್ಪಾನ್ಸ್. ಇದೇನ್ ಹೇಳುತ್ತೆ, ಹಲವಾರು ದೇಶಗಳು ಪರಿಹಾರ ಕಾರ್ಯಗಳಿಗೆ ಸರಿಯಾದ ರೀತಿಯ ಒಂದು ವ್ಯವಸ್ಥೆಯನ್ನ ರಚಿಸಿಕೊಳ್ಬೇಕು ಅಂತ ಈ ಒಂದು ಪಾಯಿಂಟ್ ಹೇಳುತ್ತೆ.
ಮುಂದಿನದು NGOs ಹೆಲ್ಪ್ಡ್. ಮೆನಿ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಹೆಲ್ಪ್ಡ್ ವಿತ್ ದ ರಿಲೀಫ್ ವರ್ಕ್, ಬಟ್ ದೇರ್ ವಾಸ್ ಅ ನೀಡ್ ಫಾರ್ ಸ್ಟ್ರಾಂಗರ್ ಗವರ್ಮೆಂಟ್ ಇನ್ವಾಲ್ವ್ಮೆಂಟ್. ಮುಖ್ಯವಾಗಿ ಸರ್ಕಾರ ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಿತ್ತು, ಆದರೆ ಸರ್ಕಾರಕ್ಕಿಂತ ಹೆಚ್ಚಾಗಿ NGOಗಳು ಉತ್ತಮವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ವು. ಹಾಗಾಗಿ ಈ ಒಂದು ಸುನಾಮಿಯಿಂದ ನಾವು ಏನೇನ ಪಾಠಗಳನ್ನ ಕಲ್ತ್ವಿ ಅಂತಂದ್ರೆ, ಕೀ ಲೆಸನ್ಸ್ ಲರ್ನ್ಡ್: ಪ್ರೊಟೆಕ್ಟಿಂಗ್ ನೇಚರ್, ಮ್ಯಾಂಗ್ರೂವ್ ಫಾರೆಸ್ಟ್. ಮುಖ್ಯವಾಗಿ ಮ್ಯಾಂಗ್ರೂವ್ ಫಾರೆಸ್ಟ್ ಪ್ರೊಟೆಕ್ಟ್ ಕೋಸ್ಟ್. ಸಮುದ್ರ ತೀರಗಳಲ್ಲಿ ಆ ತೀರದ ಪ್ರದೇಶಗಳನ್ನು ರಕ್ಷಿಸಲಿಕ್ಕೆ ಮುಖ್ಯ ಕಾರಣ ಅಥವಾ ಮುಖ್ಯ ರಕ್ಷಕರು ಯಾರು? ಮ್ಯಾಂಗ್ರೂವ್ ಫಾರೆಸ್ಟ್ಗಳು. ಮ್ಯಾಂಗ್ರೂವ್ ಫಾರೆಸ್ಟ್ ಹೆಲ್ಪ್ ರೆಡ್ಯೂಸ್ ದಿ ಇಂಪ್ಯಾಕ್ಟ್ ಆಫ್ ಸುನಾಮೀಸ್. ಈ ಒಂದು ಮ್ಯಾಂಗ್ರೂವ್ ಕಾಡುಗಳಿಂದ ಸುನಾಮಿಯ ಹೊಡೆತವನ್ನ, ಸುನಾಮಿಯಿಂದ ಆಗುವ ಕೆಟ್ಟ ಪರಿಣಾಮಗಳನ್ನ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ದೇ ಸ್ಲೋ ಡೌನ್ ದ ವಾಟರ್ ಅಂಡ್ ಆಕ್ಟ್ ಆಸ್ ಅ ಬ್ಯಾರಿಯರ್, ಪ್ರೊಟೆಕ್ಟಿಂಗ್ ಪೀಪಲ್ ಅಂಡ್ ಪ್ರಾಪರ್ಟಿ. ಆ ಮ್ಯಾಂಗ್ರೂವ್ ಕಾಡುಗಳು ಏನ್ ಮಾಡುತ್ತವೆ? ಆ ಒಂದು ಅಲೆಗಳ ದೊಡ್ಡ ಹೊಡೆತವನ್ನ ತಡೆದು ಆ ಒಂದು ಪ್ರೊಸೆಸ್ ಇರುತ್ತಲ್ವಾ, ಅದಕ್ಕೆ ಒಂದು ಬ್ಯಾರಿಯರ್ ಆಗಿ ನಿಲ್ಲುತ್ತವೆ, ತಡೆಗೋಡಿಯಾಗಿ ಎಲ್ಲರನ್ನ ರಕ್ಷಿಸುತ್ತವೆ. ಮುಂದಿನದು ಕನ್ಸರ್ವೇಷನ್ ಎಫರ್ಟ್ಸ್. ಬಿಫೋರ್ ಸುನಾಮಿ ಮೆನಿ ಮ್ಯಾಂಗ್ರೂವ್ ಫಾರೆಸ್ಟ್ ವರ್ ಡಿಸ್ಟ್ರಾಯ್ಡ್ ಫಾರ್ ಟೂರಿಸಂ ಅಂಡ್ ಶ್ರಿಂಪ್ ಫಾರ್ಮ್ಸ್. ಸುನಾಮಿ ಬರೋಕ್ಕಿಂತ ಮೊದಲು ಆ ಎಲ್ಲ ಫಾರೆಸ್ಟ್ಗಳ ಮಹತ್ವ ಜನರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಹಲವಾರು ಮ್ಯಾಂಗ್ರೂವ್ ಕಾಡುಗಳನ್ನ ನಾಶ ಮಾಡಲಾಯಿತು. ಮುಖ್ಯವಾಗಿ ಯಾವ ಕಾರಣಕ್ಕೋಸ್ಕರ? ಟೂರಿಸಂ, ಪ್ರವಾಸೋದ್ಯಮ, ಹಾಗೂ ಶ್ರಿಂಪ್ ಫಾರ್ಮ್ಸ್ ಅಂದ್ರೆ ಸಿಗಡಿಗಳ ಕೆಲವೊಂದು ಫಾರ್ಮ್ಗಳಿಗಾಗಿ ಮ್ಯಾಂಗ್ರೂವ್ ಫಾರೆಸ್ಟ್ಗಳನ್ನ ನಾಶ ಮಾಡಿದ್ರು. ಆಫ್ಟರ್ ದ ಡಿಸಾಸ್ಟರ್ ಪೀಪಲ್ ರಿಯಲೈಸ್ಡ್ ಹೌ ಇಂಪಾರ್ಟೆಂಟ್ ದೀಸ್ ಫಾರೆಸ್ಟ್ ಆರ್. ಸುನಾಮಿ ಆದ ನಂತರ ಅವರಿಗೆ ಅರ್ಥ ಆಯ್ತು, ಓಹೋ ಎಷ್ಟು ಮುಖ್ಯವಾಗಿತ್ತು ಈ ಫಾರೆಸ್ಟ್ಗಳು. ಆಗ ಬಿಗನ್ ಪ್ರೊಟೆಕ್ಟಿಂಗ್ ದೆಮ್. ಆಗಿಂದ ಅವರು ಈ ಒಂದು ಮ್ಯಾಂಗ್ರೂವ್ ಫಾರೆಸ್ಟ್ಗಳನ್ನ ರಕ್ಷಿಸಲಿಕ್ಕೆ ಪ್ರಾರಂಭಿಸಿದ್ರು. ಇನ್ನೊಂದು ಅಂಶ, ಪಬ್ಲಿಕ್ ವರ್ಸಸ್ ಪ್ರೈವೇಟ್ ಕೋಸ್ಟ್ ಲೈನ್. ಪ್ರಾಬ್ಲಮ್ ವಿತ್ ಪ್ರೈವೇಟ್ ಪ್ರಾಪರ್ಟೀಸ್ ಅಂತಂದ್ರೆ, ಸಮುದ್ರ ತೀರ ಎಂತಾದ್ರೆ ಕೆಲವೊಂದು ಪ್ರೈವೇಟ್ ಕಂಪನಿಗಳು ತಮ್ಮದೇ ಆದ ರೆಸಾರ್ಟ್ಗಳನ್ನು ನಿರ್ಮಿಸಿಕೊಂಡಿರುತ್ತವೆ. ಅಲ್ಲಿ ಎಲ್ಲಾ ಜನರಿಗೂ ಹೋಗ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಇನ್ ಸಮ್ ಕಂಟ್ರೀಸ್ ರೆಸಾರ್ಟ್ಸ್ ಅಂಡ್ ಪ್ರೈವೇಟ್ ಪ್ರಾಪರ್ಟೀಸ್ ಅಲಾಂಗ್ ದ ಕೋಸ್ಟ್ ಮೇಡ್ ಇಟ್ ಹಾರ್ಡರ್ ಫಾರ್ ರೆಸ್ಕ್ಯೂ ಟೀಮ್ಸ್ ರೀಚ್ ಪೀಪಲ್ ಆಫ್ಟರ್ ದ ಸುನಾಮಿ. ಎಲ್ಲಾ ಜನರಿಗೆ ಅಲ್ಲಿ ನಿರ್ಬಂಧ ಇರೋದ್ರಿಂದ ರೆಸ್ಕ್ಯೂ ಟೀಮ್ನವರು, ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳುವವರು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಸೊಲ್ಯೂಷನ್ ಏನು? ಇಟ್ಸ್ ಬೆಟರ್ ಇಫ್ ಕೋಸ್ಟ್ ಲೈನ್ಸ್ ಆರ್ ಪಬ್ಲಿಕ್. ಮುಖ್ಯವಾಗಿ ಇಂತಹ ಒಂದು ಪ್ರದೇಶಗಳನ್ನ, ಮುಖ್ಯವಾಗಿ ಈ ಒಂದು ಸಮುದ್ರ ತೀರಗಳನ್ನ ಎಲ್ಲ ಜನರಿಗೂ ಉಪಯೋಗಿಸ್ಲಿಕ್ಕೆ ಅವಕಾಶ ನೀಡಬೇಕು. ಸೊ ರೆಸ್ಕ್ಯೂ ಟೀಮ್ಸ್ ಕ್ಯಾನ್ ಹೆಲ್ಪ್ ಪೀಪಲ್ ಕ್ವಿಕ್ಲಿ. ಅದರಿಂದ ಏನಾಗುತ್ತೆ, ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳುವಾಗ ಯಾವ್ದಾದ್ರೂ ಜನರು ಅಥವಾ ಎಲ್ಲೇ ಒಂದು ಜನರು ಕಷ್ಟದಲ್ಲಿದ್ರೆ ಅವರನ್ನ ರಕ್ಷಿಸಲಿಕ್ಕೆ ಹೆಚ್ಚು ಹೆಲ್ಪ್ ಆಗುತ್ತೆ. ಅಂಡ್ ದೇರ್ ಇಸ್ ಲೆಸ್ ಡೆವಲಪ್ಮೆಂಟ್ ಇನ್ ಹೈ ರಿಸ್ಕ್ ಏರಿಯಾಸ್. ಮುಖ್ಯವಾಗಿ ತುಂಬಾ ಅಪಾಯದ ಪ್ರದೇಶಗಳಲ್ಲೂ ಸಹ ಸರಿಯಾಗಿ ಡೆವಲಪ್ಮೆಂಟ್ ಆಗಿರಲಿಲ್ಲ. ಹೀಗಾಗಿ ದೊಡ್ಡ ಮಟ್ಟದ ಹಾನಿಗೆ ಕಾರಣ ಆಯಿತು. ವಲ್ನರಬಿಲಿಟಿ ಅಂಡ್ ಇನ್ಇಕ್ವಾಲಿಟಿ. ನ್ಯೂ ವಲ್ನರಬಿಲಿಟೀಸ್ ಅಂತಂದ್ರೆ, ಒಂದು ದೊಡ್ಡ ವಿಪತ್ತು ಸಂಭವಿಸಿದಾಗ ಏನಾಗುತ್ತೆ, ಡಿಸಾಸ್ಟರ್ ಲೈಕ್ ಸುನಾಮಿ ಕ್ಯಾನ್ ಟರ್ನ್ ಇವನ್ ವೆಲ್ದಿ ಪೀಪಲ್ ಇನ್ ಟು ಪುವರ್ ಒನ್ಸ್. ದೊಡ್ಡ ಶ್ರೀಮಂತನನ್ನು ಸಹ, ಹೀರೋವನ್ನು ಸಹ ಝೀರೋ ಮಾಡುವಂತ ಸಾಮರ್ಥ್ಯ ಈ ಪ್ರಕೃತಿ ವಿಕೋಪಗಳಿಗಿರುತ್ತೆ. ದೇ ಲೂಸ್ ದೇರ್ ಹೋಮ್ಸ್, ಜಾಬ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್. ಅಂತಂದ್ರೆ ತಮ್ಮ ಮನೆ, ಕೆಲಸ, ಸಂಬಂಧಿಕರನ್ನ ಎಲ್ಲರನ್ನೂ ಕಳೆದುಕೊಳ್ಳುವ ಪರಿಸ್ಥಿತಿ ಬರುತ್ತೆ. ಎಕ್ಸ್ಪೋಸಿಂಗ್ ಇನ್ಇಕ್ವಾಲಿಟೀಸ್. ಡಿಸಾಸ್ಟರ್ ಆಲ್ಸೋ ಶೋಡ್ ದಟ್ ಸಮ್ ಗ್ರೂಪ್ಸ್ ಫೇಸ್ ಮೋರ್ ಪ್ರಾಬ್ಲಮ್ಸ್ ದೆನ್ ಅದರ್ಸ್. ಅಂತಂದ್ರೆ ಕೆಲವೊಂದು ಗುಂಪುಗಳು ಬೇರೆಯವರಿಗಿಂತ ಹೆಚ್ಚು ಪ್ರಾಬ್ಲಮ್ ನ ಅನುಭವಿಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ವಿಮೆನ್ ಸಫರ್ಡ್ ಬಿಕಾಸ್ ದೇ ವರ್ ಆಫ್ ಆನ್ ದ ಒನ್ಸ್ ಲೆಫ್ಟ್ ಬಿಹೈಂಡ್. ಮನೆ ಮಠವನ್ನ ಕಳೆದುಕೊಂಡ ಮಹಿಳೆಯರು, ಅಥವಾ ಮೆನ್ ಹ್ಯಾಡ್ ನೋ ಜಾಬ್ಸ್, ಕೆಲಸವನ್ನ ಕಳೆದುಕೊಂಡ ಪುರುಷರು, ಅಥವಾ ಯಾರೇ ಆಗಿರಲಿ ತಮ್ಮ ಜೀವನದ ಬಹುಮುಖ್ಯ ಅಂಗವನ್ನ ಕಳೆದುಕೊಳ್ತಾರೋ ಅವರೆಲ್ಲರೂ ಇದರಿಂದ ದೊಡ್ಡ ಮಟ್ಟದ ಹಾನಿಯನ್ನು ಅನುಭವಿಸ್ತಾರೆ. ಪೀಪಲ್ ಫ್ರಾಮ್ ಪುವರ್ ಆರ್ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ ಆಲ್ಸೋ ಡಿಂಟ್ ಗೆಟ್ ಸೇಮ್ ಅಮೌಂಟ್ ಆಫ್ ಹೆಲ್ಪ್. ಮಾರ್ಜಿನಲೈಸ್ಡ್ ಕಮ್ಯುನಿಟಿ ಅಂತಂದ್ರೆ ದುರ್ಬಲ ಗುಂಪುಗಳಿರುತ್ತಲ್ವ ಸಮಾಜದಲ್ಲಿ, ಕೆಲವೊಂದ್ಸಾರಿ ಡಿಸೇಬಲ್ ಪೀಪಲ್ ಇರಬಹುದು, ಅಂದ್ರೆ ಅಂಗವಿಕಲರು ಅಥವಾ ವಿಶೇಷ ಚೇತನರು ಮುಂತಾದ ಗುಂಪುಗಳಿಗೆ ಯಾವುದೇ ಹೆಲ್ಪ್ ಸಿಗ್ತಾ ಇರಲ್ಲ. ಹೀಗಾಗಿ ಇನ್ಇಕ್ವಾಲಿಟಿ ಹೆಚ್ಚಾಗ್ತಾ ಇರುತ್ತೆ. ಅಡ್ರೆಸಿಂಗ್ ದೀಸ್ ಇಶ್ಯೂಸ್ ಆಫ್ಟರ್ ದ ಡಿಸಾಸ್ಟರ್, ಇಟ್ ಬಿಕಮ್ ಕ್ಲಿಯರ್ ದಟ್ ರಿಲೀಫ್ ಎಫರ್ಟ್ಸ್ ಶುಡ್ ಬಿ ಫೇರರ್ ಅಂಡ್ ಕನ್ಸಿಡರ್ ದೀಸ್ ಸೋಷಿಯಲ್ ಪ್ರಾಬ್ಲಮ್ಸ್. ಹೀಗಾದಾಗ ಏನಾಗುತ್ತೆ ಅಂತಂದ್ರೆ, ಒಂದು ವೇಳೆ ನಾವು ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳುವಾಗ ಇಂತಹ ಒಂದು ಗುಂಪುಗಳಿದ್ರೆ ಆ ಗುಂಪುಗಳನ್ನು ಸಹ ಪರಿಗಣನೆಗೆ ತೆಗೆದುಕೊಂಡು ನಮ್ಮ ಎಲ್ಲ ಪರಿಹಾರ ಕಾರ್ಯಗಳನ್ನು ಕೈಗೊಳ್ತಾ ಹೋಗಬೇಕು. ಹೀಗಾದಾಗ ಇನ್ಇಕ್ವಾಲಿಟೀಸ್ ಅಥವಾ ಬೇರೆ ಯಾವುದು ದುರ್ಬಲ ಗುಂಪುಗಳಿಗೆ ರಕ್ಷಣೆ ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಚೇಂಜಸ್ ಇನ್ ಪಾಲಿಸಿ. ಸುನಾಮಿಯನ್ನು ಅನುಭವಿಸಿದ ನಂತರ ಭಾರತ, ಇನ್ ಇಂಡಿಯಾ, ಅ ನ್ಯೂ ಲಾ ವಾಸ್ ಮೇಡ್ ಟು ಪ್ಲಾನ್ ಬೆಟರ್ ಫಾರ್ ಡಿಸಾಸ್ಟರ್. ಈಗ ಭಾರತಕ್ಕೆ ಅಂದ್ರೆ 2005 ನಂತರ ಭಾರತ ಒಂದು ಹೊಸದಾದ ಒಂದು ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಅದರ ಹೆಸರೇನು? ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಲಾ 2005. ಹೆಲ್ಪ್ ವಿಕ್ಟಿಮ್ ಫಾಸ್ಟರ್ ಅಂಡ್ ರೆಡ್ಯೂಸ್ ಡ್ಯಾಮೇಜ್. ಇದೇನ್ ಮಾಡುತ್ತೆ, ಪರಿಹಾರ ಕಾರ್ಯಗಳನ್ನ ಅಥವಾ ಅದರಿಂದಾಗುವ ಅಪಾಯಗಳನ್ನ, ಡ್ಯಾಮೇಜ್ಗಳನ್ನ ಸರಿಪಡಿಸಲಿಕ್ಕೆ ಈ ಒಂದು ಕಾಯ್ದೆ ಪ್ರಯತ್ನ ಪಡುತ್ತೆ.
ಇನ್ನೊಂದು ಏನಂತಂದ್ರೆ ಪ್ಲಾನ್, ಅಂದ್ರೆ ಮೊದಲೇ ಸಹ ಪರಿಹಾರ ಕಾರ್ಯಗಳಿಗಿಂತ ಮೊದಲೇ ಡಿಸಾಸ್ಟರ್ ಅನ್ನ ತಪ್ಪಿಸೋದು ಹೇಗೆ ಅನ್ನೋದನ್ನು ಸಹ ಈ ಒಂದು ಕಾಯ್ದೆಯಲ್ಲಿ ಕೆಲವು ಅಂಶಗಳನ್ನ ಸೇರಿಸಿದ್ದಾರೆ. ಕಮ್ಯುನಿಟಿ ಇನ್ವಾಲ್ವ್ಮೆಂಟ್. ಲೋಕಲ್ ಪೀಪಲ್ ಶುಡ್ ಬಿ ಪಾರ್ಟ್ ಆಫ್ ಡಿಸಾಸ್ಟರ್ ಪ್ಲಾನಿಂಗ್ ಅಂಡ್ ರೆಸ್ಪಾನ್ಸ್ ಬಿಕಾಸ್ ದೇ ನೋ ದರ್ ಏರಿಯಾ ಬೆಸ್ಟ್. ಮುಖ್ಯವಾಗಿ ಯಾವುದೇ ಪ್ರದೇಶದಲ್ಲಿ ಆ ಪ್ರದೇಶ ಸ್ಥಳೀಯರಿಗೆ ಆ ಪ್ರದೇಶದ ಡೇಂಜರ್ ಪ್ಲೇಸ್ಗಳು ಯಾವುದು, ಅಂದ್ರೆ ಅಪಾಯ ಎದುರಾಗುವಂತಹ ಸ್ಥಳಗಳು ಯಾವುದು ಹಾಗೂ ಸುರಕ್ಷಿತ ಸ್ಥಳಗಳು ಯಾವ್ದು ಅಂತ ಆ ಪ್ರದೇಶದ ಸ್ಥಳೀಯರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಅವರನ್ನ ಈ ಒಂದು ಪಾಲಿಸಿ ಮೇಕಿಂಗ್ ನಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು. ಹಾಗಾಗಿ ಅವರನ್ನ ಈ ಒಂದು 2005ರ ಪಾಲಿಸಿಯಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಾಯಿತು. ಎಜುಕೇಶನ್. ಸ್ಕೂಲ್ ಸ್ಟಾರ್ಟೆಡ್ ಟೀಚಿಂಗ್ ಸ್ಟೂಡೆಂಟ್ಸ್ ಅಬೌಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೊ ದೇ ಕುಡ್ ಬಿ ಬೆಟರ್ ಪ್ರಿಪೇರ್ಡ್ ಫಾರ್ ಎಮರ್ಜೆನ್ಸೀಸ್. ಶಾಲೆಗಳಲ್ಲೂ ಸಹ ಯಾವ ಪ್ರದೇಶಗಳು ಬಹಳ ಕಠಿಣ ಪರಿಸ್ಥಿತಿಯಲ್ಲಿ ಇರುತ್ತೋ, ಒಂದು ವೇಳೆ ಡಿಸಾಸ್ಟರ್ ಎದುರಾದ್ರೆ ಹೇಗೆ ನಾವು ಅದರಿಂದ ರಕ್ಷಿಸಿಕೊಳ್ಬೇಕು ಅನ್ನೋದನ್ನ ಶಾಲೆಗಳಲ್ಲಿ ಟೀಚ್ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಸೊ ಇವಿಷ್ಟು ಈ ಒಂದು ಡಿಸಾಸ್ಟರ್ ನಾವು ಕಲಿತ ಪಾಠಗಳು. ಹಾಗಾಗಿ ಕನ್ಕ್ಲೂಷನ್ ಏನು, 2004 tsunami taught us that we need to be better prepared for natural disaster. 2004ರ ಸುನಾಮಿ ಏನ್ ಹೇಳ್ಕೊಡ್ತು ನಮ್ಗೆ, ವಿಪತ್ತುಗಳು ಬಂದಾಗ ಹೇಗೆ ನಮ್ಮನ್ನ ನಾವು ರಕ್ಷಿಸಿಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತು. ಸಮ್ ಇಂಪಾರ್ಟೆಂಟ್ ಲೆಸನ್ಸ್ ಇನ್ಕ್ಲೂಡ್ ಪ್ರೊಟೆಕ್ಟಿಂಗ್ ನ್ಯಾಚುರಲ್ ಬ್ಯಾರಿಯರ್ಸ್ ಲೈಕ್ ಮ್ಯಾಂಗ್ರೂವ್ಸ್. ಮುಖ್ಯವಾಗಿ ಮ್ಯಾಂಗ್ರೂವ್ ಕಾಡುಗಳನ್ನ ನಾವು ರಕ್ಷಿಸಬೇಕು, ಅವು ನ್ಯಾಚುರಲ್ ಬ್ಯಾರಿಯರ್ ತರ ಆಕ್ಟ್ ಮಾಡುತ್ತವೆ. ಕೀಪಿಂಗ್ ಕೋಸ್ಟಲ್ ಪಬ್ಲಿಕ್ ಫಾರ್ ಈಸಿಯರ್ ಆಕ್ಸೆಸ್ ಡ್ಯೂರಿಂಗ್ ಡಿಸಾಸ್ಟರ್. ಸಮುದ್ರ ತೀರಗಳನ್ನ ಎಲ್ಲಾ ಪ್ರದೇಶದ ಜನರಿಗೂ ಅಥವಾ ಪ್ರತಿಯೊಬ್ಬರಿಗೂ ಅದರ ಆಕ್ಸೆಸ್ ನ ನೀಡಬೇಕು. ಹೀಗಾದಾಗ ಏನಾಗುತ್ತೆ, ರಕ್ಷಣಾ ಕಾರ್ಯಗಳನ್ನ ಮಾಡ್ಲಿಕ್ಕೆ ಬಹಳ ದೊಡ್ಡ ಮಟ್ಟದ ಸಹಾಯ ಆಗುತ್ತೆ. ಅಡ್ರೆಸ್ಸಿಂಗ್ ಇನ್ಇಕ್ವಾಲಿಟೀಸ್ ಇನ್ ರಿಲೀಫ್ ಎಫರ್ಟ್ಸ್. ಪರಿಹಾರಗಳನ್ನ ಕೈಗೊಳ್ಳಬೇಕಾದ್ರೆ ಬಡವ ಶ್ರೀಮಂತ ಅನ್ನೋ ಭೇದ ಮಾಡದೆ ಎಲ್ಲರನ್ನೂ ಸಹ ಸಮಾನ ದೃಷ್ಟಿಯಿಂದ ಗಣಿಸಿ ಕಾರ್ಯಗಳನ್ನ ಕೈಗೊಳ್ಳಬೇಕು. ಅಂಡ್ ಮೇಕಿಂಗ್ ಲಾಸ್ ಅಂಡ್ ಪಾಲಿಸೀಸ್ ಟು ಇಂಪ್ರೂವ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಮುಖ್ಯವಾಗಿ ಈ ಅಂಶದಲ್ಲಿ ಇನ್ಇಕ್ವಾಲಿಟಿಗಳನ್ನ ಕಡಿಮೆ ಮಾಡೋದು ಅಂತ ಹೇಳಿದ್ದಾರೆ. ಇದರಲ್ಲಿ ಇಂಪ್ರೂವ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ವಿಪತ್ತು ನಿರ್ವಹಣೆಯನ್ನ ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕು. ದೀಸ್ ಲೆಸನ್ಸ್ ಹ್ಯಾವ್ ಮೇಡ್ ದ ವರ್ಲ್ಡ್ ಮೋರ್ ಅವೇರ್ ಅಂಡ್ ರೆಡಿ ಫಾರ್ ಫ್ಯೂಚರ್ ಡಿಸಾಸ್ಟರ್ಸ್. ಹೀಗಾಗಿ ಈ ಒಂದು ಪಾಠದಿಂದ ನಾವೇನು ಕಲ್ತ್ವಿ, ಮುಂದೆ ಯಾವುದಾದ್ರೂ ಒಂದು ವಿಪತ್ತು ಎದುರಾದಾಗ ನಮ್ಮನ್ನ ಹೇಗೆ ನಾವು ರೆಡಿ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಹೋಗೋದಾದ್ರೆ, ಕೀ ಇಶ್ಯೂಸ್ ವಿತ್ ದಿ 2024 ಅಮೆಂಡ್ಮೆಂಟ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್. ಇಷ್ಟೊತ್ತು ನಾವು 2005ರ ಕಾಯ್ದೆ ಕೆಲವು ಅಂಶಗಳನ್ನು ನೋಡಿದ್ವಿ. ಆ ಒಂದು ಕಾಯ್ದೆಗೆ 2024ರಲ್ಲಿ ಈ ವರ್ಷ ಅಮೆಂಡ್ಮೆಂಟ್ ಮಾಡಿದ್ದಾರೆ, ತಿದ್ದುಪಡಿ ಮಾಡಿದ್ದಾರೆ. ಆದ್ರೆ ಅದರಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇದೆ. ದ ಚೇಂಜಸ್ ಆರ್ ಕಾಸಿಂಗ್ ಪ್ರಾಬ್ಲಮ್ಸ್ ಬಿಕಾಸ್ ದೇ ಮೇಕ್ ದ ಸಿಸ್ಟಮ್ ಲೆಸ್ ಎಫೆಕ್ಟಿವ್ ಹ್ಯಾಂಡ್ಲಿಂಗ್ ಡಿಸಾಸ್ಟರ್. ವಿಪತ್ತು ನಿರ್ವಹಣೆ ಮಾಡಲಿಕ್ಕೆ ಈ ಕಾಯ್ದೆಯಲ್ಲಿನ ಕೆಲವು ಅಂಶಗಳು ದೋಷದಿಂದ ಕೂಡಿವೆ. ಹಾಗಾದ್ರೆ ಏನೇನು ಆ ದೋಷಗಳು ಅಥವಾ ಇಶ್ಯೂಸ್ಗಳು ಏನು ಆ ಕಾಯ್ದೆಯಲ್ಲಿ ಇರೋದಂತ ನೋಡೋದಾದ್ರೆ, ಪ್ರಾಬ್ಲಮ್ಸ್ ವಿತ್ ಡೆಫಿನೇಷನ್. ಡೆಫಿನೇಷನ್ ಅಂತಂದ್ರೆ ಮುಖ್ಯವಾಗಿ ಒಂದು ವಿಪತ್ತು ಎದುರಾದಾಗ ಯಾರ್ಯಾರಿಗೆ ಯಾವ ಕಾರ್ಯ ವಹಿಸಬೇಕು, ಅಥವಾ ಒಬ್ಬ ವ್ಯಕ್ತಿ ವಿಪತ್ತು ಅನ್ನೋದರ ಅರ್ಥ ಏನು ಅಥವಾ ಸಂತ್ರಸ್ತ ಅನ್ನೋದರ ಅರ್ಥ ಏನು ಅನ್ನೋದನ್ನ ಮೊದಲು ಆ ಒಂದು ಕಾಯ್ದೆಯಲ್ಲಿ ನಿರೂಪಿಸಬೇಕಾಗತ್ತೆ. ಅದಕ್ಕೆ ಡೆಫಿನೇಷನ್ಗಳು ಅಂತ ಹೇಳ್ತಾರೆ. ಆ ವ್ಯಾಖ್ಯಾನವನ್ನ ಸರಿಯಾಗಿ ನೀಡಲಿಲ್ಲ ಈ ಕಾಯ್ದೆಯಲ್ಲಿ ಅನ್ನೋದು ಮೊದಲನೇ ಒಂದು ಅಂಶ. ಇನ್ನೊಂದು ಟಾಪ್ ಡೌನ್ ಅಪ್ರೋಚ್. ದ ನ್ಯೂ ಲಾ ಸೇಸ್ ದಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ವಿಲ್ ಬಿ ಕಂಟ್ರೋಲ್ಡ್ ಮೋಸ್ಟ್ಲಿ ಬೈ ದ ಗವರ್ಮೆಂಟ್ ರಾದರ್ ದೆನ್ ಇನ್ವಾಲ್ವಿಂಗ್ ಲೋಕಲ್ ಕಮ್ಯುನಿಟೀಸ್. ಈ ಟಾಪ್ ಡೌನ್ ಅಪ್ರೋಚ್ ಅಂತಂದ್ರೆ ಮುಖ್ಯವಾಗಿ ಸರ್ಕಾರ ಮೇಲಿರುತ್ತೆ, ನಿಧಾನವಾಗಿ ಲೋಕಲ್ ಕಮ್ಯುನಿಟಿ ಕಡೆ ಅದು ಮುಖ ಮಾಡುತ್ತೆ. ಅಂದ್ರೆ ಒಂದು ಪಾಲಿಸಿ ಇಂಪ್ಲಿಮೆಂಟ್ ಆಗಬೇಕಾದ್ರೆ ಸರ್ಕಾರ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಂಡು ನಂತರ ಅದು ಕೆಳಗೆ ಡೌನ್ಗೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಬಂದ್ರೆ ಟಾಪ್ ಡೌನ್ ಅಪ್ರೋಚ್. ಏನಾಗಿದೆ, ನಿರ್ಧಾರ ತೆಗೆದುಕೊಳ್ಳೋದು ಸರ್ಕಾರ, ಅದರಲ್ಲಿ ಯಾವುದೇ ಲೋಕಲ್ ಕಮ್ಯುನಿಟಿಗಳನ್ನ ಇನ್ವಾಲ್ವ್ ಮಾಡಿಲ್ಲ. ಮೇಲ್ಗಡೆಯಿಂದ ಆದೇಶ ಹೊರಡಿಸಿದ್ದಾರೆ, ಕೆಳಗಡೆ ಬಂದು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ತಳಮಟ್ಟದಲ್ಲಿ ನಿಜವಾಗ್ಲೂ ಏನಾಗ್ತಾ ಇದೆ, ಅವರ ಬೇಡಿಕೆಗಳು ಏನು ಅನ್ನೋದನ್ನ ಪರಿಗಣಿಸ್ತಾ ಇಲ್ಲ. ಇದು ಟಾಪ್ ಡೌನ್ ಅಪ್ರೋಚ್. ಸೊ ಹಿಯರ್ ಲೋಕಲ್ ಕಮ್ಯುನಿಟೀಸ್ ಆರ್ ಲೆಫ್ಟ್ ಔಟ್. ಕಮ್ಯುನಿಟೀಸ್ ಆರ್ ಇಂಪಾರ್ಟೆಂಟ್. ನಿಮಗೆ ಮೊದಲೇ ಹೇಳಿದಾಗೆ ಲೋಕಲ್ ಪೀಪಲ್ ಲೈಕ್ ದೋಸ್ ಇನ್ ವಿಲೇಜಸ್ ಆರ್ ನೈಬರ್ಹುಡ್ಸ್ ನೋ ಬೆಸ್ಟ್ ಅಬೌಟ್ ದೇರ್ ಏರಿಯಾ ಅಂಡ್ ಶುಡ್ ಬಿ ಇನ್ವಾಲ್ವ್ಡ್ ಇನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಮುಖ್ಯವಾಗಿ ಆ ಪ್ರದೇಶದ ಜನರಿಗೆ ಆ ಪ್ರದೇಶದ ಬಗ್ಗೆ ಒಳ್ಳೆ ಮಾಹಿತಿ ಇರುತ್ತೆ, ಎಲ್ಲಿ ಹೋಗಿ ರಕ್ಷಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಅತ್ಯುತ್ತಮವಾದ ಅಂಶಗಳನ್ನ ಅವರು ನೀಡ್ತಾರೆ. ಆದ್ರೆ ಅವರನ್ನ ಸರಿಯಾಗಿ ಈ ಒಂದು ಪಾಲಿಸಿ ಮೇಕಿಂಗ್ ನಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿಲ್ಲ. ಕಮ್ಯುನಿಟೀಸ್ ಶುಡ್ ಬಿ ಎಂಪವರ್ಡ್. These local groups should be given the power and resources to act quickly in times of disaster. ವಿಪತ್ತು ಎದುರಾದಾಗ ಈ ಒಂದು ಲೋಕಲ್ ಕಮ್ಯುನಿಟಿಗಳಿಗೆ ಹೇಗೆ ರಕ್ಷಿಸಿಕೊಳ್ಬೇಕು ಅನ್ನೋದ್ರ ಕುರಿತು ಕೆಲವೊಂದು ಸಂಪನ್ಮೂಲಗಳನ್ನ, ಕೆಲವೊಂದು ಅಧಿಕಾರಗಳನ್ನ ನೀಡಬೇಕು. ಹೀಗಾದಾಗ ಏನಾಗುತ್ತೆ, ಬಹಳ ಬೇಗ ನಿರ್ವಹಣಾ ಕಾರ್ಯಕ್ರಮವನ್ನು ಕೈಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ವಲ್ನರೇಬಲ್ ಗ್ರೂಪ್ಸ್. ಮೊದಲೇ ಹೇಳಿದಾಗೆ ಮಲ್ಟಿಪಲ್ ಡಿಸ್ಕ್ರಿಮಿನೇಷನ್,
ಒಂದು ವಿಪತ್ತು ಎದುರಾದಾಗ ಶ್ರೀಮಂತ ಬಡವ ಹೀಗೆ ಮುಂತಾದ ಅಂತರ ಹೆಚ್ಚಾಗ್ತಾ ಹೋಗುತ್ತೆ. ಸಮ್ ಪೀಪಲ್ ಫೇಸ್ ಮೋರ್ ದೆನ್ ಒನ್ ಟೈಪ್ ಆಫ್ ಡಿಸ್ಅಡ್ವಾಂಟೇಜ್. ಅಂದ್ರೆ ಈಗ ವುಮೆನ್ ಹೂ ಇಸ್ ಆಲ್ಸೋ ಡಿಸೇಬಲ್ಡ್ ಆರ್ ಫ್ರಮ್ ಅ ಲೋವರ್ ಕಾಸ್ಟ್ ಅಂತಂದ್ರೆ ಕೆಲವೊಂದು ಪ್ರದೇಶದಲ್ಲಿ ಜಾತಿ ಪದ್ಧತಿ ಇರಬಹುದು, ಅಥವಾ ಅಂಗವೈಕಲ್ಯ ಅಥವಾ ವಿಶೇಷ ಚೇತನ ಇರಬಹುದು, ಅಥವಾ ಮಹಿಳೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸಮಸ್ಯೆಗಳು ಎದುರಾಗಬಹುದು. ಈ ಎಲ್ಲ ಸಮಸ್ಯೆಗಳನ್ನ ನಿವಾರಿಸಲಿಕ್ಕೆ ಈ ಒಂದು ಕಾಯ್ದೆ ಮುಂದಾಗ್ತಾ ಇಲ್ಲ, ಅದರಲ್ಲಿ ಸರಿಯಾದ ಅಂಶಗಳನ್ನು ಸೇರಿಸಲಿಲ್ಲ. ದೀಸ್ ಪೀಪಲ್ ಆರ್ ಮೋರ್ ವಲ್ನರೇಬಲ್ ಡ್ಯೂರಿಂಗ್ ಡಿಸಾಸ್ಟರ್. ಯಾರು ವಿಪತ್ತಿನಿಂದ ಹೆಚ್ಚು ಕೆಟ್ಟ ಪರಿಣಾಮವನ್ನು ಅನುಭವಿಸಿರ್ತಾರೋ ಅವರನ್ನ ಈ ಕಾಯ್ದೆಯಲ್ಲಿ ಯಾವುದೇ ರೀತಿ ಸೇರಿಸಲಾಗಿಲ್ಲ ಅನ್ನೋದು ಈ ಒಂದು ಆರ್ಟಿಕಲ್ನ ಅಂಶ. ಮುಂದಿನದು ದ ನೋ ಪ್ಲಾನ್ ಫಾರ್ ವಲ್ನರೇಬಲ್ ಗ್ರೂಪ್ಸ್. ಮೊದಲೇ ಹೇಳಿದಾಗೆ ದ ಲಾ ಡಸಂಟ್ ಟಾಕ್ ಅಬೌಟ್ ಹೌ ಟು ಪ್ರೊಟೆಕ್ಟ್ ದೀಸ್ ವಲ್ನರೇಬಲ್ ಗ್ರೂಪ್ಸ್. ಈಗ ಹೇಳಿದಾಗೆ ಈ ಒಂದು ವಲ್ನರೇಬಲ್ ಗ್ರೂಪ್ಸ್ ಗಳ ಕುರಿತು ಯಾವುದೇ ಅಂಶವನ್ನ ಕಾಯ್ದೆಯಲ್ಲಿ ಹೇಳಿಲ್ಲ. ನೋ ಅಕೌಂಟಬಿಲಿಟಿ ಫಾರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. No responsibility for authorities. The new law doesn't say how the government should be held accountable if it doesn't do a good job managing disaster. ವಿಪತ್ತು ಎದುರಾಗಿದೆ, ಕಾರ್ಯ ಕೈಗೊಳ್ಳಬೇಕಾಗಿದ್ದು ಯಾವುದು? ಸರ್ಕಾರ. ಒಂದು ವೇಳೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಕಾರ್ಯಗಳನ್ನ ಕೈಗೊಳ್ತಾ ಇಲ್ಲ, ಬೇಜವಾಬ್ದಾರಿ ತೋರಿಸ್ತಾ ಇದೆ ಅಂತಾದ್ರೆ ಆಗ ಸರ್ಕಾರವನ್ನ ತಾಕೀತು ಮಾಡೋರು ಯಾರು, ಸರ್ಕಾರಕ್ಕೆ ಸರಿಯಾದ ರೀತಿ ನಿರ್ಬಂಧಗಳನ್ನು ಹೇರೋರು ಯಾರು ಅನ್ನೋದ್ರ ಕುರಿತು ಸಹ ಇದರಲ್ಲಿ ಯಾವುದೇ ಅಂಶಗಳಿಲ್ಲ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಅದರಲ್ಲಿ ಭಾಗವಹಿಸಬಹುದಾ? ಸುಪ್ರೀಂ ಕೋರ್ಟ್ ಆದೇಶದ ಮೂಲಕ ಅದು ಸರ್ಕಾರ ಸರಿಯಾದ ರೀತಿಯಲ್ಲಿ ಜವಾಬ್ದಾರಿಗಳನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತಾ? ಅಥವಾ ಯಾವುದೇ ಒಂದು ವ್ಯವಸ್ಥೆ ಸರ್ಕಾರದ ಅಂಶಗಳನ್ನ ಪರೀಕ್ಷಿಸಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆ ಯಾವ ಮಾಹಿತಿಯನ್ನು ಸಹ ಈ ಒಂದು ಕಾಯ್ದೆಯಲ್ಲಿ ನೀಡಿಲ್ಲ. ನೋ ಕ್ಲಿಯರ್ ರಿಲೀಫ್ ಸ್ಟ್ಯಾಂಡರ್ಡ್ಸ್. ಮೊದಲು ದೇರ್ ವರ್ ರೂಲ್ಸ್ ಆನ್ ವಾಟ್ ಬೇಸಿಕ್ ಹೆಲ್ಪ್ ಪೀಪಲ್ ಶುಡ್ ಗೆಟ್ ಆಫ್ಟರ್ ಅ ಡಿಸಾಸ್ಟರ್. ಒಂದು ವಿಪತ್ತು ಆದ ನಂತರ ಜನರಿಗೆ, ಸಂತ್ರಸ್ತರಿಗೆ ಯಾವ ಹೆಲ್ಪ್ ಸರ್ಕಾರದಿಂದ ಏನೇನು ಸಹಾಯಗಳು ದೊರೆತಾ ಇತ್ತು. ಉದಾಹರಣೆಗೆ ಫುಡ್, ವಾಟರ್, ಶೆಲ್ಟರ್ ಅಂದ್ರೆ ಅವರಿಗೆ ಆಹಾರ, ನೀರು, ವಸತಿ ಮುಂತಾದ ವ್ಯವಸ್ಥೆಗಳನ್ನ ಸರ್ಕಾರದಿಂದ ನೀಡ್ತಾ ಇದ್ರು ಮೊದಲು. ಆದ್ರೆ ಬಟ್ ದೀಸ್ ರೂಲ್ಸ್ ಆರ್ ನೌ ಗಾನ್. ಈ ಒಂದು ನಿಯಮಗಳನ್ನ ಈಗ ತೆಗೆದುಹಾಕಲಾಗಿದೆ. ಲಿವಿಂಗ್ ಪೀಪಲ್ ಅನ್ಶೋರ್ ಅಬೌಟ್ ವಾಟ್ ಟು ಎಕ್ಸ್ಪೆಕ್ಟ್. ಹೀಗಾದಾಗ ಜನರಿಗೆ ಏನಾಗುತ್ತೆ, ಸರ್ಕಾರ ನಮ್ಗೆ ನೀಡುತ್ತೆ, ನಾವು ಯಾವ್ಯಾವ್ದನ್ನ ನಾವೇ ಸಿದ್ಧಪಡಿಸ್ಕೊಳ್ಬೇಕು ಅನ್ನೋ ಗೊಂದಲ ಹೆಚ್ಚು ಕಾಡುತ್ತೆ. ಇನ್ನು ಉಳಿದ ಅಂಶಗಳು ಏನಂತಂದ್ರೆ animals not considered. The law doesn't say how to help animals after a disaster, even though many people depend on animals for their livelihood. ಹಲವಾರು ಜನರು ಸಾಕು ಪ್ರಾಣಿಗಳ ಮೇಲೆ ಅವಲಂಬಿತರಾಗಿರ್ತಾರೆ. ಅಂತಹ ಪ್ರಾಣಿಗಳನ್ನು ಹೇಗೆ ರಕ್ಷಿಸಬೇಕು ಅನ್ನೋದ್ರ ಕುರಿತು ಕಾಯ್ದೆ ಯಾವುದೇ ಅಂಶಗಳನ್ನು ನೀಡ್ತಾ ಇಲ್ಲ. ನೋ ಇಂಟರ್ನ್ಯಾಷನಲ್ ಹೆಲ್ಪ್. The law doesn't mention the importance of working with other countries for disaster relief, which is crucial when disaster affect many regions. ಮೊದಲೇ ಹೇಳಿದಾಗೆ 2004ರಲ್ಲಿ ಆದದ್ದು ಹಲವಾರು ದೇಶಗಳಿಗೆ ಎಫೆಕ್ಟ್ ಮಾಡಿದೆ. ಎಲ್ಲ ದೇಶಗಳು ಒಟ್ಟಾಗಿ ಸೇರಿದ್ರೆ ಪರಿಹಾರ ಕಾರ್ಯಗಳನ್ನ ಸುಲಭವಾಗಿ ಅಥವಾ ಹೆಚ್ಚು ಪರಿಣಾಮಾತ್ಮಕವಾಗಿ ಕೈಗೊಳ್ಳಬಹುದು. ಆದ್ರೆ ಹೇಗೆ ಬೇರೆ ದೇಶದ ಜೊತೆ ಕೈ ಜೋಡಿಸಬೇಕು ಅನ್ನೋದ್ರ ಕುರಿತು ಸಹ ಯಾವುದೇ ಅಂಶಗಳನ್ನ ಈ ಕಾಯ್ದೆಯಲ್ಲಿ ಹೇಳಲಾಗಿಲ್ಲ. ಸೊ ದೀಸ್ ಇಶ್ಯೂಸ್ ಮೇಕ್ ದ ಲಾ ಲೆಸ್ ಎಫೆಕ್ಟಿವ್ ಇನ್ ಹೆಲ್ಪಿಂಗ್ ಪೀಪಲ್ ಡ್ಯೂರಿಂಗ್ ಡಿಸಾಸ್ಟರ್ಸ್. ಹಾಗಾಗಿ ಈ ಎಲ್ಲ ಅಂಶಗಳಿಂದ ಯಾವುದೇ ವಿಪತ್ತಿನ ಸಂದರ್ಭ ಆಗಲಿ ಅಲ್ಲಿ ಪರಿಹಾರ ಕಾರ್ಯಗಳನ್ನ ಅಥವಾ ಜನರಿಗೆ ಬೇಕಾದ ಕೆಲಸಗಳನ್ನ ಮಾಡಲಿಕ್ಕೆ ಸರಿಯಾದ ರೀತಿಯಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಈ ಒಂದು ಆರ್ಟಿಕಲಿನ ಸಾರಾಂಶ. ಇದೇ ಸಂದರ್ಭದಲ್ಲಿ ನಿಮಗೆ ಒಂದು ಮುಖ್ಯವಾದ ವ್ಯತ್ಯಾಸ ತಿಳಿದಿರಬೇಕು. ಹಜಾರ್ಡ್ಗಳು ಮತ್ತು ಡಿಸಾಸ್ಟರ್ ಎರಡಕ್ಕೂ ಇರುವ ಸಂಬಂಧ ಏನು ಅಥವಾ ಎರಡಕ್ಕಿರುವ ಡಿಫ್ರೆನ್ಸ್ ಏನು ಅಂತ ನೋಡೋದಾದ್ರೆ, ಹಜಾರ್ಡ್, ಕನ್ನಡದಲ್ಲಿ ಹಜಾರ್ಡ್ ಅಂತಂದ್ರೆ ಅಪಾಯ, ಡಿಸಾಸ್ಟರ್ ಅಂತಂದ್ರೆ ವಿಪತ್ತು. ಹಜಾರ್ಡ್ ಅಂತಂದ್ರೆ ಡೇಂಜರಸ್ ಸಿಚುವೇಶನ್ ದಟ್ ಪೋಸಸ್ ಅ ಥ್ರೆಟ್ ಟು ಹ್ಯೂಮನ್ ಲೈಫ್. ಇದರಿಂದ ಅಪಾಯ ಎದುರಾಗುತ್ತೆ, ಕೆಲವೊಂದು ಸಿಚುವೇಶನ್ ಅದು. ಡಿಸಾಸ್ಟರ್ ಏನು? ಇಟ್ಸ್ ಅನ್ ಇವೆಂಟ್ ಇಟ್ ಕಂಪ್ಲೀಟ್ಲಿ ಕಾಸಸ್ ಡ್ಯಾಮೇಜ್ ಟು ಹ್ಯೂಮನ್ ಲೈಫ್ ಅಂಡ್ ಪ್ರಾಪರ್ಟಿ. ಇಲ್ಲಿ ಒಂದು ಸಿಚುವೇಶನ್ ಎದುರಾಗುತ್ತೆ, ಅಪಾಯದ ಪರಿಸ್ಥಿತಿ ಎದುರಾಗುತ್ತೆ. ವಿಪತ್ತು ಎದುರಾದಾಗ ಏನಾಗುತ್ತೆ, ಮನುಷ್ಯನ ಜೀವನದ ಮೇಲೆ ಅಥವಾ ಆಸ್ತಿಯ ಮೇಲೆ ದೊಡ್ಡ ಮಟ್ಟದ ಹಾನಿ ಉಂಟಾಗುತ್ತೆ. ಇನ್ನು ಹಜಾರ್ಡ್ ಲೆಸ್ ಕ್ರಿಟಿಕಲ್ ಕಾನ್ಸಿಕ್ವೆನ್ಸಸ್, ದೊಡ್ಡ ಮಟ್ಟದ ಹಾನಿ ಆಗಲ್ಲ, ಚಿಕ್ಕ ಮಟ್ಟದಲ್ಲಿ ಕೆಲವೊಂದು ಪರಿಣಾಮಗಳು ಉಂಟಾಗಬಹುದು. ಆದ್ರೆ ವಿಪತ್ತಿನಲ್ಲಿ ಏನಾಗುತ್ತೆ, ಮೋರ್ ಕ್ರಿಟಿಕಲ್ ಕಾನ್ಸಿಕ್ವೆನ್ಸಸ್ ಅಂಡ್ ಮೋರ್ ಕ್ಯಾಟಾಸ್ಟ್ರೋಫಿಕ್, ದೊಡ್ಡ ಮಟ್ಟದ ಹಾನಿ ಇದರಿಂದ ಆಗುತ್ತೆ. ಹಜಾರ್ಡ್ ಅಲ್ಲಿ ಏನಾಗುತ್ತೆ, ಟೇಕ್ಸ್ ಫುಲ್ ಶೇಪ್ ಆಫ್ಟರ್ ಅ ಸೀರೀಸ್ ಆಫ್ ಇವೆಂಟ್ಸ್ ವಿಚ್ ಮೈಟ್ ಹ್ಯಾವ್ ಲೆಡ್ ಇಟ್ ಟು ಹ್ಯಾಪನ್. ಒಂದು ಅಪಾಯ ಅಂತಂದ್ರೆ ಅದಕ್ಕೆ ಹಲವಾರು ಕಾರಣಗಳಿರುತ್ತೆ, ಒಂದಾದ ನಂತರ ಒಂದು ಚೈನ್ ತರ ಅಪಾಯ ಬರೋದು, ಒಂದಾದ ನಂತರ ಒಂದಾದ್ ಬರುತ್ತೆ. ಆದ್ರೆ ಡಿಸಾಸ್ಟರ್ ಹೇಗೆ, ಸಡನ್ ಇವೆಂಟ್ ಆಫನ್ ಹ್ಯಾಪನ್ಸ್ ಇನ್ ಅ ಶಾರ್ಟ್ ಟೈಮ್. ಒಂದಾದ ನಂತರ ಬರೋದು ಅಪಾಯ, ಸಡನ್ ಆಗಿ ಬರೋದು, ಸಡನ್ ಆಗಿ ಆಗೋದು ಯಾವುದು, ಅದು ಡಿಸಾಸ್ಟರ್. ಕಾಸಿಂಗ್ ಮೋರ್ ಸಿವಿಯರ್ ಎಫೆಕ್ಟ್, ಹೀಗಾದಾಗ ದೊಡ್ಡ ಮಟ್ಟದ ಹಾನಿ ಉಂಟು ಮಾಡುವ ಸಾಮರ್ಥ್ಯ ಡಿಸಾಸ್ಟರ್ಗೆ ಇರುತ್ತೆ. ಹಜಾರ್ಡ್ ಅಂದ್ರೆ ಅಪಾಯ, ಡಿಸಾಸ್ಟರ್ ಅಂತಂದ್ರೆ ವಿಪತ್ತು. ಇದು ಈ ಒಂದು ಆರ್ಟಿಕಲ್ ನ ಮೂಲಕ ನಾವು ತಿಳಿದುಕೊಳ್ಳಬೇಕಾದ ಅಂಶಗಳು. ಮುಂದೆ ಕೇನ್ ಬೇತ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್. ಇಟ್ ವಾಸ್ ಲಾಂಚ್ಡ್ ಬೈ PM Modi on 25th December 2024.
ವಿತ್ ಅನ್ ಎಸ್ಟಿಮೇಟೆಡ್ ಕಾಸ್ಟ್ ಆಫ್ 45,000 crore rupees. 45,000 ಕೋಟಿ ಮೌಲ್ಯದ ಕೇನ್ ಬೇತ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಅನ್ನ ಪ್ರಧಾನಮಂತ್ರಿ ಮೋದಿ ಅವರು 25 ಡಿಸೆಂಬರ್ 2024 ಈ ದಿನದಂದು ಲಾಂಚ್ ಮಾಡಿದ್ದಾರೆ. ಇದರ ಬಗ್ಗೆ ಕೆಲವು ಅಂಶಗಳನ್ನು ನಾವು ತಿಳ್ಕೋಬೇಕು. ಆಬ್ಜೆಕ್ಟಿವ್ ಏನು, ಈ ಒಂದು ಪ್ರಾಜೆಕ್ಟ್ ನ ಉದ್ದೇಶ ಏನು? ಟು ಟ್ರಾನ್ಸ್ಫರ್ ಸರ್ಪ್ಲಸ್ ವಾಟರ್ ಫ್ರಮ್ ದಿ ಕೇನ್ ರಿವರ್ ಟು ದ ಬೇತ್ವಾ ರಿವರ್, ಇರಿಗೇಟ್ ದ ಡ್ರಾಟ್ ಫ್ರಮ್ ಬುಂದೇಲ್ಖಂಡ್ ರೀಜನ್. ಡ್ರಾಟ್ ಫ್ರಮ್ ಬುಂದೇಲ್ಖಂಡ್ ರೀಜನ್ ಅಂತಂದ್ರೆ ಈಗ ಸರ್ಪ್ಲಸ್ ವಾಟರ್ ಯಾವುದರಲ್ಲಿದೆ? ಕೇನ್ ರಿವರ್ ಅಲ್ಲಿದೆ. ಕೇನ್ ನದಿಯಲ್ಲಿ ಹೆಚ್ಚು ನೀರಿನ ಪ್ರಮಾಣ ಇದೆ. ಅದೇ ರೀತಿ ಈ ಬೇತ್ವಾ ರಿವರ್ ಮೂಲಕ ಕೆಲವೊಂದು ಬುಂದೇಲ್ಖಂಡ್ ರೀಜನ್ಗಳಲ್ಲಿ ಬರಗಾಲ ಎದುರಾಗ್ತಾ ಇದೆ. ಎಲ್ಲಿ ನೀರು ಹೆಚ್ಚಿದೆಯೋ ಅದನ್ನ ಬರಗಾಲದ ಪ್ರದೇಶಗಳಿಗೆ ಹರಿಸೋದು ಈ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ಗಳ ಉದ್ದೇಶ. ನಕಾಶೆಯಲ್ಲಿ ನೀವು ನೋಡಿದ್ರೆ ಇಲ್ಲಿ ಕಾಣ್ತಾ ಇರೋದು ಕೇನ್ ರಿವರ್, ಇಲ್ಲಿ ಕಾಣ್ತಾ ಇರೋದು ಬೇತ್ವಾ ರಿವರ್. ಈ ಎರಡನ್ನ ಲಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಪನ್ನಾ ಅಂತ ಒಂದು ಟೈಗರ್ ರಿಸರ್ವ್ ಸಹ ಇದೆ. ಇದರ ಮೂಲಕವೂ ಸಹ ಈ ಒಂದು ಯೋಜನೆ ಅಥವಾ ಈ ಒಂದು ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಹಾದು ಹೋಗುತ್ತೆ. ಇದನ್ನು ಸಹ ನೀವು ನೆನಪಿನಲ್ಲಿಟ್ಕೋಬೇಕು. ರೀಜನ್ಸ್ ಬೆನಿಫಿಟೆಡ್, ಯಾವ ಪ್ರದೇಶಗಳಿಗೆ ಇದರಿಂದ ಉಪಯೋಗಗಳಾಗುತ್ತೆ ಅಂತಂದ್ರೆ ದ ಪ್ರಾಜೆಕ್ಟ್ ವಿಲ್ ಇಂಪ್ಯಾಕ್ಟ್ ಡಿಸ್ಟ್ರಿಕ್ಟ್ ಇನ್ ಯುಪಿ, ಝಾನ್ಸಿ, ಬಾಂಡಾ, ಲಲಿತ್ಪುರ್, ಮಹೋಬಾ ಈ ಮುಂತಾದ ಯುಪಿ ಉತ್ತರ ಪ್ರದೇಶದ ಜಿಲ್ಲೆಗಳಿಗೆ ಇದರಿಂದ ಹೆಲ್ಪ್ ಆಗುತ್ತೆ. ಅದೇ ರೀತಿ ಮಧ್ಯಪ್ರದೇಶದ ಟಿಕಾಮ್ಗಢ್, ಪನ್ನಾ, ಛತರ್ಪುರ್ ಈ ಮುಂತಾದ ಜಿಲ್ಲೆಗಳಿಗೂ ಸಹ ಇದರಿಂದ ಹೆಲ್ಪ್ ಆಗುತ್ತೆ. ಈ ಇನ್ಫ್ರಾಸ್ಟ್ರಕ್ಚರ್ ಯಾವ ಮೂಲ ಸೌಕರ್ಯಗಳನ್ನ ಈ ಒಂದು ಪ್ರಾಜೆಕ್ಟ್ ನಲ್ಲಿ ನಿರ್ಮಿಸ್ತಾ ಇದ್ದಾರೆ ಅಂತಂದ್ರೆ ಕನ್ಸ್ಟ್ರಕ್ಷನ್ ಆಫ್ ಎ 77 ಮೀಟರ್ ಟಾಲ್ ಧಾವ್ಧನ್ ಡ್ಯಾಮ್. ಧಾವ್ಧನ್ ಅನ್ನುವಂತ ಒಂದು ಡ್ಯಾಮ್ ಅನ್ನ ನಿರ್ಮಿಸ್ತಾ ಇದ್ದಾರೆ. ಅದರ ಉದ್ದ 77 ಮೀಟರ್. ಇನ್ನೊಂದು ಮೂಲ ಸೌಕರ್ಯ ಅಂತಂದ್ರೆ 230 ಕಿಲೋಮೀಟರ್ ಲಾಂಗ್ ಕೆನಾಲ್, 230 ಕಿಲೋಮೀಟರ್ ಉದ್ದದ ಒಂದು ದೊಡ್ಡ ಕಾಲುವೆಯನ್ನು ಸಹ ನಿರ್ಮಿಸಲಾಗುತ್ತೆ. ಇದರಿಂದ ಏನು ಉಪಯೋಗ, ಇಂಪ್ಯಾಕ್ಟ್ ಏನು ಅಂತಂದ್ರೆ ಇರಿಗೇಷನ್ ಆಫ್ 11 lakh ಹೆಕ್ಟೇರ್ಸ್, 11 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ವ್ಯವಸ್ಥೆ ಇದರಿಂದ ಆಗುತ್ತೆ. ಡ್ರಿಂಕಿಂಗ್ ವಾಟರ್ ಸಪ್ಲೈ ಫಾರ್ 62 lakh ಪೀಪಲ್, ಸುಮಾರು 62 ಲಕ್ಷ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಸಾಧ್ಯ ಆಗುತ್ತೆ. ಜನರೇಷನ್ ಆಫ್ 103 ಮೆಗಾವ್ಯಾಟ್ ಹೈಡ್ರೋ ಪವರ್, 27 ಮೆಗಾವ್ಯಾಟ್ ಸೋಲಾರ್ ಪವರ್. ಈ ಯೋಜನೆಯ ಮೂಲಕ 103 ಮೆಗಾವ್ಯಾಟ್ ಸಾಮರ್ಥ್ಯದ ಜಲ ವಿದ್ಯುತ್ ಹಾಗೂ 27 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಅನ್ನು ಉತ್ಪಾದಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಕೆಲವೊಂದು ಕನ್ಸರ್ನ್ಗಳಿದೆ, ಮುಖ್ಯವಾಗಿ ಎನ್ವೈರನ್ಮೆಂಟಲ್ ಕನ್ಸರ್ನ್. It involves deforestation of approximately 10% of the Panna Tiger Reserve in MP. ಈ ಮಧ್ಯಪ್ರದೇಶದಲ್ಲಿ ಮೊದಲೇ ಹೇಳಿದಾಗೆ ಈ ಯೋಜನೆಯಲ್ಲಿ ಪನ್ನಾ ಟೈಗರ್ ರಿಸರ್ವ್ ಸಹ ಬರುತ್ತೆ ಮಿಡ್ಲಲ್ಲಿ. ಈಗ ಒಂದು ಯೋಜನೆ ಪೂರ್ಣ ಆಗಬೇಕು ಅಂತ ಆದ್ರೆ ಈ ಕಾಡಿನ ಸುಮಾರು 10% ಅನ್ನ ನಾಶ ಮಾಡಬೇಕಾಗುತ್ತೆ. ಹೀಗಾಗಿ ಕೆಲವೊಂದು ಪರಿಸರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಎದುರಾಗಬಹುದು ಅಂತ ಈ ಒಂದು ಅಂಶ ಹೇಳುತ್ತೆ. ಮಧ್ಯಪ್ರದೇಶ್ ಇಸ್ ದ ಫಸ್ಟ್ ಸ್ಟೇಟ್ ವಿತ್ 2 ಆನ್ಗೋಯಿಂಗ್ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಇನ್ಕ್ಲೂಡಿಂಗ್ ದಿ ಪಾರ್ಬತಿ ಕಲಿಸಿನ್ ಚಂಬಲ್ ಪ್ರಾಜೆಕ್ಟ್. ಮಧ್ಯಪ್ರದೇಶದಲ್ಲಿ 2 ಮುಖ್ಯವಾದ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ಗಳು ನಡೀತಾ ಇದೆ. ಮೊದಲೇ ಹೇಳಿದಾಗೆ ಕೇನ್ ಬೇತ್ವಾ ರಿವರ್, ಇನ್ನೊಂದು ಪಾರ್ಬತಿ ಕಲಿಸಿನ್ ಚಂಬಲ್ ಪ್ರಾಜೆಕ್ಟ್. ಇವೆರಡು ನಡೀತಾ ಇರೋದು ಯಾವ ಪ್ರದೇಶದಲ್ಲಿ? ಮಧ್ಯಪ್ರದೇಶದಲ್ಲಿ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಸ್ವಾಮಿತ್ವ ಅಂದ್ರೆ ಸರ್ವೆ ಆಫ್ ವಿಲೇಜಸ್ ಅಂಡ್ ಮ್ಯಾಪಿಂಗ್ ವಿತ್ ಇಂಪ್ರೊವೈಸ್ಡ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾಸ್. ಏನು ಹಾಗಾದ್ರೆ? ಯಾವಾಗ ಲಾಂಚ್ ಮಾಡಿದ್ದು? ಏಪ್ರಿಲ್ 2020 ಬೈ ದ ಮಿನಿಸ್ಟ್ರಿ ಆಫ್ ಪಂಚಾಯತಿ ರಾಜ್ ಆಸ್ ದ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅನ್ನೋದರ ಅರ್ಥ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಯೋಜನೆಯನ್ನ 2020 ಏಪ್ರಿಲ್ ನಲ್ಲಿ ಲಾಂಚ್ ಮಾಡಲಾಯಿತು. ಯಾವ ಒಂದು ಮಿನಿಸ್ಟ್ರಿ ಆಫ್ ಪಂಚಾಯತಿ ರಾಜ್. ಮುಖ್ಯವಾಗಿ ಏನಿದ್ರ ಉದ್ದೇಶ, ಆಬ್ಜೆಕ್ಟಿವ್ ಏನು? ಟು ಎಸ್ಟಾಬ್ಲಿಷ್ ಕ್ಲಿಯರ್ ಓನರ್ಶಿಪ್ ಆಫ್ ಪ್ರಾಪರ್ಟಿ ಇನ್ ರೂರಲ್ ಏರಿಯಾಸ್ ಬೈ ಇಶ್ಯೂಯಿಂಗ್ ಲೀಗಲ್ ಓನರ್ಶಿಪ್ ಕಾರ್ಡ್ಸ್ ಟು ಪ್ರಾಪರ್ಟಿ ಓನರ್ಸ್. ಹಳ್ಳಿಗಳಲ್ಲಿ ತಮ್ಮ ಆಸ್ತಿಗಳ ಮಾಲೀಕರು ಯಾರು ಅನ್ನೋದನ್ನ ಸರಿಯಾಗಿ ನಿರ್ಧಾರ ಮಾಡಿ ಆ ಒಂದು ಆಸ್ತಿಯ ಮಾಲೀಕರಿಗೆ ಪ್ರಾಪರ್ಟಿ ಕಾರ್ಡ್ಗಳನ್ನ ಕೊಡೋದು ಈ ಒಂದು ಯೋಜನೆಯ ಉದ್ದೇಶ. ಟೆಕ್ನಾಲಜಿ ಯಾವ್ದು ಯೂಸ್ ಮಾಡ್ತಾ ಇದ್ದಾರೆ? ಟೆಕ್ನಾಲಜಿ ಯೂಸ್ಡ್ ಡ್ರೋನ್ ಟೆಕ್ನಾಲಜಿ ಫಾರ್ ಮ್ಯಾಪಿಂಗ್ ಲ್ಯಾಂಡ್ ಅನ್ನ ಮ್ಯಾಪ್ ಮಾಡಲಿಕ್ಕೆ ಡ್ರೋನ್ ಅನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಸಿಗ್ನಿಫಿಕೆನ್ಸ್, ಮಹತ್ವ ಏನು ಇದರದ್ದು? ಇಟ್ ಫೆಸಿಲಿಟೇಟ್ಸ್ ಪ್ರಾಪರ್ಟಿ ಮೊನೆಟೈಸೇಷನ್. ಆಸ್ತಿಯ ನಗದೀಕರಣಕ್ಕೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತೆ. ಅದೇ ರೀತಿ ಎನಾಬಲ್ಸ್ ಆಕ್ಸೆಸ್ ಟು ಬ್ಯಾಂಕ್ ಲೋನ್ಸ್. ಯಾವಾಗ ಆಸ್ತಿಯ ಒಂದು ಪ್ರದೇಶ ಇರುತ್ತಲ್ಲ ಅದರ ಬಗ್ಗೆ ನಿಖರವಾದ ಮಾಹಿತಿ ದೊರೆಯುತ್ತೋ ಆಗ ಆ ಒಂದು ಆಸ್ತಿಯ ಮೂಲಕ ಬ್ಯಾಂಕ್ ಸಾಲವನ್ನು ತೆಗೆದುಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅಸಿಸ್ಟ್ ಇನ್ ವಿಲೇಜ್ ಲೆವೆಲ್ ಪ್ಲಾನಿಂಗ್ ಅಂಡ್ ಡಿಸ್ಪ್ಯೂಟ್ ರೆಸಲ್ಯೂಷನ್. ಮುಖ್ಯವಾಗಿ ಹಳ್ಳಿಗಳಲ್ಲಿ ಆಸ್ತಿಯ ಕುರಿತಂತೆ ಹಲವಾರು ಜಗಳಗಳು, ವಿವಾದಗಳು ನಡೀತಾ ಇರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಈ ಪ್ರಾಪರ್ಟಿ ಕಾರ್ಡ್ಗಳ ಮೂಲಕ ವಿವಾದಗಳನ್ನ ಬಗೆಹರಿಸಲಿಕ್ಕೆ ಸುಲಭವಾಗುತ್ತೆ. ಪ್ರೋಗ್ರೆಸ್ ಎಲ್ಲಿಯ ತನಕ ಬಂದು ನಿಂತಿದೆ ಈ ಯೋಜನೆ? 2.19 crore ಪ್ರಾಪರ್ಟಿ ಕಾರ್ಡ್ಸ್ ಫೈನಲೈಸ್ಡ್. ಇಲ್ಲಿಯ ತನಕ ಸುಮಾರು 2.19 ಕೋಟಿಯಷ್ಟು ಪ್ರಾಪರ್ಟಿ ಕಾರ್ಡ್ಗಳನ್ನ ಫೈನಲ್ ಮಾಡಲಾಗಿದೆ. 92% ಆಫ್ ಡ್ರೋನ್ ಮ್ಯಾಪಿಂಗ್ ಕಂಪ್ಲೀಟೆಡ್.
ಮೊದಲೇ ಹೇಳಿದಾಗೆ ಡ್ರೋನ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೇವೆ. ಸುಮಾರು 92ರಷ್ಟು ಮ್ಯಾಪಿಂಗ್ ಕಾರ್ಯ ಕಂಪ್ಲೀಟ್ ಆಗಿದೆ, ಕವರಿಂಗ್ 3.17 ಲ್ಯಾಕ್ ವಿಲೇಜಸ್ ಆಫ್ ದಿ ಟಾರ್ಗೆಟೆಡ್ 3.44 ಲ್ಯಾಕ್. ಟೋಟಲ್ 3.44 ಲಕ್ಷ ವಿಲೇಜ್ಗಳಲ್ಲಿ 3.17 ಲಕ್ಷ ವಿಲೇಜ್ಗಳನ್ನ ಈಗಾಗಲೇ ಕವರ್ ಮಾಡಲಾಗಿದೆ. ಸ್ಕೀಮ್ ಇಸ್ ಎಕ್ಸ್ಪೆಕ್ಟೆಡ್ ಟು ಬಿ ಕಂಪ್ಲೀಟೆಡ್ ಬೈ 2026. 2026ರ ಹೊತ್ತಿಗೆ ಈ ಒಂದು ಯೋಜನೆ ಪೂರ್ಣವಾಗುವ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇವೆ. ಮುಂದಿನ ವಿಷಯ, ಭಾರತ್ ಜನ್, ಇಂಡಿಯಾಸ್ ಫಸ್ಟ್ ಗವರ್ಮೆಂಟ್ ಫಂಡೆಡ್ ಮಲ್ಟಿ ಮೋಡಲ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್. LLMಗಳು, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್, ಇದು ಎಐಗೆ ಸಂಬಂಧಪಟ್ಟಂತ ವಿಷಯ. ನೀವು ಹಲವಾರು ಸಾರಿ ಕೇಳಿರಬಹುದು. ಈಗ ಭಾರತವು ಸಹ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರವೇ ಹಣಕಾಸಿನ ಸಹಾಯವನ್ನು ನೀಡಿ ಒಂದು LLM ಅನ್ನ ತಯಾರು ಮಾಡ್ತಾ ಇದೆ. ಮಲ್ಟಿ ಮೋಡಲ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅನ್ನ ತಯಾರಿಸ್ತಾ ಇದೆ. ಅದರ ಹೆಸರೇನು? ಭಾರತ್ ಜನ್. ಭಾರತ್ ಜನ್ ಅನ್ನೋದು ಅದರ ಹೆಸರು. ಇದರ ಏಮ್ ಏನು, ಇದರ ಉದ್ದೇಶ ಏನು? ಟು ಎನ್ಶೋರ್ ಜನರೇಟಿವ್ AI ಮಾಡೆಲ್ಸ್ ರಿಪ್ರೆಸೆಂಟ್ ಇಂಡಿಯಾಸ್ ಲಿಂಗ್ವಿಸ್ಟಿಕ್, ಕಲ್ಚರಲ್ ಅಂಡ್ ಸೋಶಿಯೋ ಎಕನಾಮಿಕ್ ಡೈವರ್ಸಿಟಿ. ಈ ಒಂದು AI ಮಾಡೆಲ್ ಏನ್ ಮಾಡುತ್ತೆ, ಭಾರತದ ಭಾಷೆ, ಸಂಸ್ಕೃತಿ ಹಾಗೂ ಸಾಮಾಜಿಕತೆ ಮತ್ತು ಆರ್ಥಿಕತೆಯ ಸಂಬಂಧಪಟ್ಟ ಹಾಗೆ ಏನೇನು ವೈವಿಧ್ಯತೆಯನ್ನ ಭಾರತ ಹೊಂದಿದೆ ಅನ್ನೋದನ್ನ ಜಗತ್ತಿಗೆ ಬಿತ್ತರಿಸುತ್ತೆ. ಮುಖ್ಯವಾಗಿ ಇದರ ಸಿಗ್ನಿಫಿಕೆನ್ಸ್, ಮಹತ್ವ ಏನು? ರೆಡ್ಯೂಸಸ್ ರಿಲಯನ್ಸ್ ಆನ್ ಫಾರಿನ್ ಟೆಕ್ನಾಲಜಿ. ಎಐಗೆ ಸಂಬಂಧಪಟ್ಟ ಹಾಗೆ ದೇಶೀಯವಾಗಿ ಈ ಒಂದು ಭಾರತ ಜನನ್ನು ತಯಾರಿಸಲಾಗ್ತಾ ಇದೆ, ಬಿಲ್ಡ್ ಮಾಡಲಾಗ್ತಾ ಇದೆ. ಇದರಿಂದ ವಿದೇಶಿ ತಂತ್ರಜ್ಞಾನದ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ. ಇಟ್ ಸ್ಟ್ರೆಂಥನ್ಸ್ ಇಂಡಿಯಾಸ್ ಡೊಮೆಸ್ಟಿಕ್ AI ಎಕೋಸಿಸ್ಟಮ್ ಫಾರ್ ಸ್ಟಾರ್ಟ್ಅಪ್ಸ್. ಸ್ಟಾರ್ಟ್ಅಪ್ಗಳಿಗೆ ದೇಶೀಯ ಮಟ್ಟದಲ್ಲಿ ಸ್ಥಳೀಯವಾಗಿ AI ಎಕೋಸಿಸ್ಟಮ್, ಎಐಗೆ ಸಂಬಂಧಪಟ್ಟ ಹಾಗೆ ಒಂದು ಉತ್ತಮ ವಾತಾವರಣವನ್ನು ಕಲ್ಪಿಸಲಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಇಂಡಸ್ಟ್ರಿಗಳಿಗೆ ಹಾಗೂ ಗೌರ್ಮೆಂಟ್ ಏಜೆನ್ಸಿಗಳಿಗೂ ಸಹ ಇದರಿಂದ ದೊಡ್ಡ ಮಟ್ಟದ ಹೆಲ್ಪ್ ಆಗುತ್ತೆ. ಕೀ ಫೀಚರ್ಸ್, ಮುಖ್ಯ ಅಂಶಗಳೇನು ಇದರದ್ದು? ಮಲ್ಟಿಲಿಂಗ್ವಲ್ ಮಲ್ಟಿ ಮೋಡಲ್ ಫೌಂಡೇಶನ್ ಮಾಡೆಲ್ಸ್. ಇದು ಹಲವಾರು ಭಾಷೆ ಮತ್ತು ಹಲವಾರು ಮಾಡೆಲ್ಗಳನ್ನ ಹೊಂದಿದೆ ಈ ಒಂದು ಭಾರತ ಜನ್ ಅನ್ನುವಂತಹ ಒಂದು ಟೆಕ್ನಾಲಜಿ. ಬಿಲ್ಡ್ ಅಂಡ್ ಟ್ರೈನ್ಡ್ ಯೂಸಿಂಗ್ ಭಾರತೀಯ ಡಾಟಾ ಸೆಟ್ಸ್. ಭಾರತೀಯ ಡಾಟಾ ಸೆಟ್ ಅಂದ್ರೆ ಭಾರತದಲ್ಲಿನ ಮಾಹಿತಿಗಳನ್ನು ತೆಗೆದುಕೊಂಡು ಇದನ್ನ ತಯಾರಿಸ್ತಾ ಇದ್ದಾರೆ. ಓಪನ್ ಸೋರ್ಸ್ ಪ್ಲಾಟ್ಫಾರ್ಮ್, ಓಪನ್ ಸೋರ್ಸ್ ಆಗಿ ಇದನ್ನ ತಯಾರಿಸಲಿಕ್ಕಾಗುತ್ತೆ. ಈ ಓಪನ್ ಸೋರ್ಸ್ ಅಂತಂದ್ರೆ ಹಲವಾರು ಡೆವಲಪರ್ಗಳು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬಹುದು. ಮುಖ್ಯವಾಗಿ ತಾವೇ ಒಂದು ಸ್ವಂತ ಉದ್ದೇಶದಿಂದ ಅಥವಾ ವಾಲಂಟಿಯರ್ ಆಗಿ ಇದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಬಹುದು ಮತ್ತು ಇದರ ಕೋಡ್ಗಳನ್ನ ಮುಕ್ತವಾಗಿ ಎಲ್ಲ ಕಡೆ ಅಂತರ್ಜಾಲದಲ್ಲಿ ಸಿಗ್ತಾ ಇರುತ್ತೆ. ಅಂದ್ರೆ ಸೆಕ್ಯೂರಿಟಿಯನ್ನು ಸಹ ಇದರ ಜೊತೆ ಕಾಪಾಡಲಾಗುತ್ತೆ. ಓಪನ್ ಸೋರ್ಸ್ ಅನ್ನೋದ್ರ ಬಗ್ಗೆ ಇನ್ನು ಹೆಚ್ಚಿನ ವಿವರಗಳನ್ನ ನೀವು ಇಂಟರ್ನೆಟ್ ಮೂಲಕ ತಿಳಿದುಕೊಳ್ಳಿ. ಮುಖ್ಯವಾಗಿ ಇದು ಓಪನ್ ಸೋರ್ಸ್ ಅನ್ನೋದು ನೆನಪಿರಲಿ. ಡೆವಲಪ್ಮೆಂಟ್ ಆಫ್ ಎ ಜನರೇಟಿವ್ AI ರಿಸರ್ಚ್ ಎಕೋಸಿಸ್ಟಮ್ ಇನ್ ಇಂಡಿಯಾ. ಇದರಿಂದ ಏನಾಗುತ್ತೆ, ಭಾರತದಲ್ಲೂ ಸಹ ಒಂದು ಜನರೇಟಿವ್ AI ಅದರ ಕುರಿತಾದ ಒಂದು ರಿಸರ್ಚ್ ವಾತಾವರಣವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮುಖ್ಯವಾಗಿ ಭಾರತ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಹಲವಾರು ರೀತಿಯಲ್ಲಿ ಹಿಂದೆ ಬಿದ್ದಿದೆ. ಆದ್ರೆ ಇಂತಹ ಒಂದು ಇನಿಷಿಯೇಟಿವ್ಗಳು ಎಐಗೆ ಸಂಬಂಧಪಟ್ಟ ಹಾಗಾಗ್ಲಿ ಅಥವಾ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗಲಿ ಕೆಲವೊಂದು ರಿಸರ್ಚ್ ವಾತಾವರಣ, ರಿಸರ್ಚ್ಗೆ ಮತ್ತು ಡೆವಲಪ್ಮೆಂಟ್ಗೆ, R&D ಅಂತ ಹೇಳ್ತೀವಲ್ವಾ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಇಂತಹ ಕಾರ್ಯಗಳಿಗೆ ಹೆಚ್ಚಿನ ಪುಷ್ಟಿ ನೀಡಲಿಕ್ಕೆ ಈ ಭಾರತ ಜನ್ ಅಂತ ಕಾರ್ಯಕ್ರಮಗಳು ಹೆಲ್ಪ್ ಮಾಡುತ್ತವೆ. ಇನ್ನು ಇದರಲ್ಲಿ ಇನ್ನೊಂದು ಇನಿಷಿಯೇಟಿವ್ ಇದೆ, ಏನು? ಭಾರತ್ ಡೇಟಾ ಸಾಗರ್. ಫೋಕಸ್ ಆನ್ ಕಲೆಕ್ಟಿಂಗ್ ಪ್ರೈಮರಿ ಡೇಟಾ ಎಸ್ಪೆಷಲಿ ಫಾರ್ ಅಂಡರ್ ರಿಪ್ರೆಸೆಂಟೆಡ್ ಇಂಡಿಯನ್ ಲ್ಯಾಂಗ್ವೇಜಸ್. ಭಾರತದಲ್ಲಿ ಕೆಲವೊಂದು ಭಾಷೆ ಇದೆ ಅಂತ ನಮಗೆ ಗೊತ್ತಿರೋದಿಲ್ಲ. ಅಂತಹ ಭಾಷೆಗಳನ್ನು ಸಹ ಮುನ್ನೆಲೆಗೆ ತಂದು ಅವುಗಳ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಈ ಒಂದು ಮಾಡೆಲ್ಗಳನ್ನ ಡೆವಲಪ್ ಮಾಡಲಾಗುತ್ತೆ. ಆ ಒಂದು ಮಾಹಿತಿಗಳಿಗೆ ಏನ್ ಹೇಳ್ತಾರೆ? ಭಾರತ್ ಡೇಟಾ ಸಾಗರ್, ಕಲೆಕ್ಟಿಂಗ್ ಪ್ರೈಮರಿ ಡೇಟಾ. ಇದನ್ನ ನೆನಪಿಟ್ಕೊಳ್ಳಿ. ಮೊದಲೇ ಹೇಳಿದಾಗ ಇದರ ಬಗ್ಗೆ ಹಲವಾರು ಅಂಶಗಳನ್ನ ಕೊಡಲಾಗಿದೆ ಇಲ್ಲಿ. ಭಾರತ ಡೇಟಾ ಸಾಗರ್. ನೆಕ್ಸ್ಟ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಇದನ್ನ ಬಳಸಲಿಕ್ಕಾಗುತ್ತೆ. ಪ್ರಮೋಟಿಂಗ್ ಸ್ಟಾರ್ಟ್ಅಪ್ಗಳಿಗೆ ಹೆಲ್ಪ್ ಆಗುತ್ತೆ. ಮತ್ತೆ ಅದೇ ರೀತಿ ಕೌಶಲ್ಯ ಅಭಿವೃದ್ಧಿಗೆ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಇದು ಹೆಲ್ಪ್ ಆಗುತ್ತೆ. ರಿಸರ್ಚ್ಗೆ ಮತ್ತೆ ಇಂಡಿಯನ್ ಇಂಡಸ್ಟ್ರಿ ಕೊಲಾಬರೇಷನ್, ಬೇರೆ ದೇಶದ ಬೇರೆ ಬೇರೆ ಉದ್ಯಮಗಳು ಕೊಲಾಬರೇಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೊನೆಯದಾಗಿ, ವೈಲೆಂಟ್ ಸ್ಟಾರ್ಮ್ ಇನ್ ದ ಕೆರ್ಚ್ ಸ್ಟ್ರೇಟ್ ಕಾಸ್ ಡ್ಯಾಮೇಜ್ ಟು 2 ಆಯಿಲ್ ಟ್ಯಾಂಕರ್ಸ್. ಕೆರ್ಚ್ ಸ್ಟ್ರೇಟ್ ಎಲ್ಲಿ ಬರುತ್ತೆ ಅಂತ ಮುಖ್ಯವಾಗಿ ನೋಡ್ಕೊಳ್ಳಿ. ಈ ಕಡೆ ರಷ್ಯಾ ಇದೆ, ಈ ಕಡೆ ಕ್ರಿಮಿಯಾ ಇದೆ, ಮೇಲ್ಗಡೆ ಸಿ ಆಫ್ ಎಜೋವ್ ಇದೆ, ಕೆಳಗಡೆ ಬ್ಲಾಕ್ ಸಿ ಇದೆ. ಎಲ್ಲಾ ಪ್ರದೇಶಗಳ ಮಧ್ಯೆ ಇರೋದು ಕೆರ್ಚ್ ಸ್ಟ್ರೇಟ್. ಈ ಒಂದು ಕೆರ್ಚ್ ಸ್ಟ್ರೇಟ್ ಅಲ್ಲಿ 2 ಆಯಿಲ್ ಟ್ಯಾಂಕರ್ ಮೇಲೆ ದೊಡ್ಡ ಮಟ್ಟದ ವೈಲೆಂಟ್ ಸ್ಟಾರ್ಮ್, ಒಂದು ದೊಡ್ಡ ಬಿರುಗಾಳಿ ಹೊಡೆತ ನೀಡಿದೆ. ಹಾಗಾಗಿ ಏನಾಗಿದೆ? ರಿಸಲ್ಟಿಂಗ್ ಇನ್ ಆಯಿಲ್ ಸ್ಪಿಲ್, ಎಷ್ಟು ದೊಡ್ಡ ಮಟ್ಟದ ತೈಲ ಹಾನಿಯಾಗಿದೆ. ಕೆರ್ಚ್ ಸ್ಟ್ರೇಟ್ ಎಲ್ಲಿ ಬರುತ್ತೆ? ಬಾಡಿ ಆಫ್ ವಾಟರ್ ಲೊಕೇಟೆಡ್ ಬಿಟ್ವೀನ್ ಮೇನ್ಲ್ಯಾಂಡ್ ರಷ್ಯಾ ಅಂಡ್ ಕ್ರಿಮಿಯಾ. ರಷ್ಯಾ ಕ್ರಿಮಿಯಾ ಮಧ್ಯದಲ್ಲಿ ಬರುತ್ತೆ. ಲೊಕೇಶನ್ ಬ್ಲಾಕ್ ಸಿ. ಇಟ್ ಕನೆಕ್ಟ್ಸ್ ದಿ ಬ್ಲಾಕ್ ಸಿ ಅಂಡ್ ಸಿ ಆಫ್ ಎಜೋವ್. ಬ್ಲಾಕ್ ಸಿ ಕೆಳಗಿದೆ, ಸಿ ಆಫ್ ಎಜೋವ್ ಮೇಲಿದೆ. ಅಂಡ್ ಸಪರೇಟ್ಸ್ ಕೆರ್ಚ್ ಅಂಡ್ ತಾಮನ್ ಪೆನಿನ್ಸುಲಾಸ್. 2 ಪೆನಿನ್ಸುಲಾಗಳಿದೆ, ತಾಮನ್ ಅಂಡ್ ಕೆರ್ಚ್. ಇದು ಎರಡನ್ನ ವಿಭಜಿಸುತ್ತೆ. ಸ್ಟ್ರೇಟ್ ಅಂತಂದ್ರೆ ನಿಮಗೆ ಗೊತ್ತಿರಬಹುದು, ಪಾಕ್ ಸ್ಟ್ರೇಟ್ ಅಂತ ಹೇಳ್ತೇವೆ.
ಪಾಕ್ ಸ್ಟೇಟ್ ಅಲ್ಲಿ ಅಂದ್ರೆ ಏನು, ಪಾಕ್ ಜಲಸಂಧಿ. ಅದೇ ರೀತಿ ಕೆರ್ಚ್ ಅನ್ನೋದು ಸಹ ಒಂದು ಜಲಸಂಧಿ, ಮುಖ್ಯವಾಗಿ ದೊಡ್ಡ ಒಂದು ಜಲ ಸಮೂಹವನ್ನ ಸಂಧಿಸುತ್ತವೆ. ಈ ಸ್ಟೇಟ್ಗಳಲ್ಲಿ ಏನಾಗುತ್ತೆ, ಎರಡು ದೊಡ್ಡ ಸಮೂಹಗಳು ಸಂಧಿಸುತ್ತವೆ, ಅದಕ್ಕೆ ಜಲಸಂಧಿ ಅಂತ ಕರೀತಾರೆ. ಇಲ್ಲಿ ಯಾವ ಜಲ ಸಮೂಹ ಇದೆ, ಸಿ ಆಫ್ ಎಜೋ, ಬ್ಲಾಕ್ ಸಿ, ಈ ಎರಡು ಸಂಧಿಸುವ ಒಂದು ಬಿಂದು ಯಾವುದು, ಕೆರ್ಚ್ ಸ್ಟ್ರೇಟ್ ಜಲಸಂಧಿ, ಕೆರ್ಚ್ ಜಲಸಂಧಿ ಅಂತ ನೆನಪಿಟ್ಕೊಳ್ಳಿ. ಇಂಪಾರ್ಟೆನ್ಸ್, ಇದರ ಪ್ರಾಮುಖ್ಯತೆ ಏನು, ಕೀ ರೂಟ್ ಫಾರ್ ಎಕ್ಸ್ಪೋರ್ಟ್ ಆಫ್ ರಷ್ಯನ್ ಗ್ರೇನ್, ಕ್ರೂಡ್ ಆಯಿಲ್, ಫ್ಯೂಯಲ್ ಆಯಿಲ್, ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್. ಈ ಒಂದು ದಾರಿಯ ಮೂಲಕ, ಕೆರ್ಚ್ ಸ್ಟ್ರೇಟ್ ನ ಮೂಲಕ ರಷ್ಯಾದ ಹಲವಾರು ಗ್ರೇನ್ಗಳನ್ನ, ಕ್ರೂಡ್ ಆಯಿಲ್ಗಳನ್ನ, ಫ್ಯೂಯಲ್ ಆಯಿಲ್ ಅನ್ನ ಸಾಗಿಸಲಿಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗುತ್ತೆ. ಇವಿಷ್ಟು ಇವತ್ತಿನ ಮುಖ್ಯ ಆರ್ಟಿಕಲ್ಗಳು. ಇನ್ನು ನಿಮಗೆ ಪ್ರಾಕ್ಟೀಸಿಗೋಸ್ಕರ ಒಂದು ಕ್ವಶನ್ ಇದೆ. ಇಲ್ಲಿ 2004 ಸುನಾಮಿ ಫಂಡಮೆಂಟಲಿ ಚೇಂಜ್ಡ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿಸ್ ಡಿಸಾಸ್ಟರ್. ವಾಟ್ ಆರ್ ದ ಕೀ ಲೆಸನ್ಸ್ ಟು ಬಿ ಲರ್ನ್ ಫ್ರಮ್ ಇಟ್? 2004ರ ಸುನಾಮಿ ಏನ್ ಮಾಡಿದೆ, ಹಲವಾರು ಪಾಠಗಳನ್ನ ಕಲಿಸಿದೆ, ನಮ್ಮ ವಿಪತ್ತಿನ ಕುರಿತಾದ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿದೆ. ಹಾಗಾದ್ರೆ ನಾವು ಕಲಿತ ಪಾಠಗಳು ಏನೇನು ಆ ಸುನಾಮಿಯಿಂದ ಅನ್ನೋದನ್ನ ನಿಮ್ಮದೇ ಆದ ವಾಕ್ಯಗಳಲ್ಲಿ ಬರೆಯಿರಿ. ಲಿಮ್ಸಿಗೆ ಸಂಬಂಧಪಟ್ಟಾಗಿ ಒಂದು ಕ್ವಶನ್ ಇದೆ. Which is the nodal ministry for the implementation of survey of villages, mapping and improvised technology in village areas? ಸ್ವಾಮಿತ್ವ ಸ್ಕೀಮ್ ಅನ್ನ ನಿರ್ವಹಿಸುವ ಮಿನಿಸ್ಟ್ರಿ ಯಾವುದು ಅನ್ನೋದು ಈ ಒಂದು ಪ್ರಶ್ನೆ. ಈ ಪ್ರಶ್ನೆಯ ಉತ್ತರವನ್ನ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟೊತ್ತು ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.